ಈಗ 204ನೇ ಭಾಷೆ ಶುರು ಮಾಡಬೇಕು. ಅಂದರೆ ಭರ್ತು ಪ್ರಪಂಚದ ವ್ಯಾಖ್ಯಾನದ ವಿಮರ್ಶೆ ಅಂತ. ಇವಾಗ ಮೊದಲೇ ಅನ್ನ ಅಂತ ಏನು ಹೇಳಿತ್ತಲ್ಲ, ಸಾಮಾನ್ಯ ಅನ್ನ ಅಂತ, ಎಲ್ಲರೂ ತಿನ್ನುವ ಅನ್ನ ಅಂತ. ಅದು ಯಾಕೋ ಇವನಿಗೆ ಅದಿಷ್ಟ ಆಗಲಿಲ್ಲ. ಎಲ್ಲರೂ ತಿನ್ನುವ ಅನ್ನ ಅನ್ನೋದಕ್ಕೆ ಅದು ಆಗಲ್ಲ, ಅದು ಹೊಂದಲ್ಲ ಅನ್ನೋದನ್ನು ಹೇಳ್ತಾನೆ. ಇದನ್ನು ಏನು ಅಂತ ಸ್ವಲ್ಪ ಹೇಳ್ತೀರಾ ಸಾರಾಂಶವಾಗಿ? ಸಾಧಾರಣ ಅನ್ನ ಎಲ್ಲರೂ ತಿನ್ನುವ ಅನ್ನ ಅಂತ ಹೇಳಿದಕ್ಕೆ ಭರ್ತೃ ಪ್ರಪಂಚ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅದಲ್ಲ, ಅದು ವಿಶ್ವೇದೇವನ್ಗೆ ಅಂದ್ರೆ ವೈಶ್ವಾನರಿಗೆ ಹೋಮ ಮಾಡ್ತೀವಲ್ಲ ಆ ಅನ್ನ ಅಂತ ತಗೋಬೇಕದು. ಎಲ್ಲರೂ ತಿನ್ನುವಂತ ಅನ್ನ ಅಂತ ತಗೋಬಾರ್ದು ಅಂತ ಅವರು ಆಕ್ಷೇಪ ಹೇಳ್ತಾರೆ. ಚಾಂಡಾಲನು ತಿನ್ನುವಂತ ಅನ್ನ ತರ ಅಂತದೆಲ್ಲ ಆಗಲ್ಲ ಅಂತ ಹೇಳೋದು. ಅದೇ ಚಾಂಡಾಲ ಅಂತ ಇದೆಯಲ್ಲ, ಶುನಕನು ತಿನ್ನೋದು ಚಾಂಡಾಲನು ತಿನ್ನೋದು ಹಂಗ ಎಲ್ಲರೂ ತಿನ್ನೋದು ಅಂತ ಹೆಂಗಾಗುತ್ತೆ ಅದು ಅಂತ ಹೇಳಿ, ಅದು ಹೋಮ ಮಾಡೋ ಅಂದ್ರೆ ವಿಶ್ವೇ ದೇವತೆಗಳಿಗೆ ಹೋಮ ಮಾಡೋ ಅನ್ನ ಅಂತ ತಗೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಶಂಕರಾಚಾರ್ಯರು ಹಾಗಲ್ಲ, ಯದಿದ ಮಧ್ಯತೆ ಅಂತ ಇದೆ, ಹಂಗಂದ್ರೆ ತಿನ್ನಲ್ಪಡುವ ಅಂತಾನೆ ಹೇಳಿದ್ಯೆ ಹೊರತು ಹೋಮ ಮಾಡೋದು ಅಂತ ಮಂತ್ರದಲ್ಲಿ ಹೇಳಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ನೊಂದು, ಯಾರು ಆ ಅನ್ನನ ಉಪಾಸನೆ ಮಾಡ್ತಾರೋ ಅವರು ಪಾಪದಿಂದ ಬಿಡುಗಡೆನೆ ಆಗಲ್ಲ ಅಂತ ಅಲ್ಲಿ ಮಂತ್ರದಲ್ಲಿ ಹೇಳಿದೆ. ಆದ್ರೆ ವಿಶ್ವೇದೇವನ್ಗೆ ಅನ್ನನ ಕೊಟ್ಟು ಅಂದ್ರೆ ಅವನಿಗೆ ಕೊಡೋ ಅನ್ನ ಆದ್ರೆ ಅದನ್ನ ಉಪಾಸನೆ ಮಾಡಿದ್ರೆ ಅದು ಪಾಪದಿಂದ ಬಿಡುಗಡೆ ಆಗಲ್ಲ ಅಂತ ಅವಾಗ ಹೇಳಕ್ ಸರಿ ಹೋಗಲ್ಲ ಅದು ಅಂತ ಹೇಳ್ತಾರೆ. ವೆರಿ ಗುಡ್. ಅಂದ್ರೆ ನೋಡಿ, ಇಲ್ಲಿ ಭರ್ತು ಪ್ರಪಂಚದ್ದು ಸ್ಟಡಿ ಸರ್ಕಲ್ ಡಿಸ್ಕಷನ್ ತಗೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಇಲ್ಲಿ ಆಚಾರ್ಯರು ಹೇಗೆ ಅದನ್ನ ನಿವಾರಿಸ್ತಾರೆ ಅಂತ ಇದನ್ನ ಹೇಳೋದು ಶ್ರುತಿ ತರ್ಕ, ಶ್ರುತಿ ಅನುಗ್ರಹೀತವಾದಂತಹ ತರ್ಕ ಅಥವಾ ಶ್ರೌತ ತರ್ಕ ಅಂತ ಹೇಳೋದು. ಇದನ್ನ ಶ್ರುತಿ ವಾಕ್ಯಗಳನ್ನೇ ತಗೊಂಡು ಅವನಿಗೆ, ಯಾಕಂದ್ರೆ ಶ್ರುತಿ ಒಪ್ಪವನು ಭರ್ತು ಪ್ರಪಂಚ. ಅದೇ ಇಲ್ಲಿ ಬೌದ್ಧರಿದ್ದಿದ್ರೆ ಶ್ರುತಿ ವಾಕ್ಯ ತಗೊಂತಾ ಇರಲಿಲ್ಲ, ಯಾಕಂದ್ರೆ ಅವ್ರು ಒಪ್ಪಲ್ಲ ಅದನ್ನ. ಹಾಗಾಗಿ ಇಲ್ಲಿ ಶ್ರುತಿಯಲ್ಲೇ ಹಿಂಗೆ ಹೇಳಿದ್ಯಲ್ಲ ನೋಡು, ಶ್ರುತಿ ಹೇಳಿರೋದಕ್ಕೆ ವಿರೋಧ ಆಗುತ್ತೆ ಈ ರೀತಿ ಅನ್ನೋದನ್ನು ತುಂಬಾ ಚೆನ್ನಾಗಿ ತೋರಿಸ್ಕೊಡೋಂಥದ್ದು ನಮಗೆ ಗೊತ್ತು ಮಾಡ್ಕೊಳ್ಬೇಕು, ಯಾರು ಭಾಷೆ ಅಧ್ಯಯನ ಮಾಡ್ತಾರೋ ಅವರು ಅಂತ. ಇನ್ನು 205ನೇ ಭಾಷೆ ಭಾಗ, ದೇವತೆಗಳಿಗೆ ಮುಕ್ತವಾಗಿರುವ ಅನ್ನಗಳು, ಅದನ್ನ ಎಕ್ಸ್ಪ್ಲೇನ್ ಮಾಡಿ. ನೀವೇ ಮಾಡಿ. ಅಂದ್ರೆ ಲೈನ್ ಓದ್ಲ ಅಥವಾ ಹೇಳ್ಕೊಂಡೆ. ದ್ವೇ ದೇವಾನ್ ಅಭಾಜಯತ್ ಇತಿ ಮಂತ್ರಪದಂ, ಅಂದ್ರೆ ಮಂತ್ರದಲ್ಲಿ ಏನಿದೆ, ಎರಡನ್ನು ದೇವತೆಗಳಿಗೆ ವಿಭಾಗಿಸಿ ಕೊಟ್ಟನು ಅಂತ ಮಂತ್ರದಲ್ಲಿದೆ. ಯೇ ದ್ವೇ ಅನ್ನೇ ಸೃಷ್ಟ್ವಾ ದೇವಾನ್ ಅಭಾಜಯತ್ ಕೇ ತೇ ದ್ವೇ ಉಚ್ಯತೆ. ಸೊ ಎರಡನ್ನ ಅಭಾಜಯತ್ ಅಂದ್ರೆ ವಿಭಾಗಿಸೋದು, ಎರಡನ್ನ ದೇವತೆಗಳಿಗೆ ವಿಭಾಗಿಸಿ ಕೊಟ್ಟಿದ್ದು ಯಾವುದು ಅಂದ್ರೆ ಹೇಳ್ತೀವಿ. ಹುತಂಚ ಪ್ರಹುತಂಚ, ಅಂದ್ರೆ ಹುತಂ ಅಂದ್ರೆ ಹೋಮ ಮಾಡುವಂಥದ್ದು, ಅದೇ ಸ್ವಾಹ ಅಂತ ಹೇಳಿ ಏನು ಅಗ್ನಿಯಲ್ಲೇ ಸಮರ್ಪಣೆ ಮಾಡ್ತೀವೋ ಹೋಮದಲ್ಲೇ ಅದು ಒಂದು. ಆಮೇಲೆ ಪ್ರಹುತಂಚ ಅಂದ್ರೆ ಬಲಿಹರಣ, ಹೋಮ ಎಲ್ಲ ಆದ್ಮೇಲೆ ಆಚೆ ಇಡ್ತೀವಿ ಅಲ್ವಾ ಸ್ವಲ್ಪ ಬಲಿಹರಣ ಅಂದ್ರೆ ಬೇರೆ ಪಶು ಪಕ್ಷಿಗಳಿಗೂ ಅದೆಲ್ಲ ತಿನ್ನೋದಿಕ್ಕೆ. ಸೊ ಆ ಎರಡನ್ನ ಅಂತ ಅದನ್ನ ಅಂತ. ಹುತಂ ಇತಿ ಅಗ್ನೌ ಹವನಂ, ಅಂದ್ರೆ ಅದೇ ಹುತಂ ಅಂದ್ರೆ ಅಗ್ನಿಯಲ್ಲೇ ಹವನ ಮಾಡೋದು, ಹೋಮ ಮಾಡೋದು. ಪ್ರಹುತಂ ಹುತ್ವ ಬಲಿಹರಣಂ, ಪ್ರಹುತಂ ಅಂದ್ರೆ ಬಲಿಹರಣ ಕೊಡುವಂಥದ್ದು. ಯಸ್ಮಾತ್ ದ್ವೇ ಏತೆ ಅನ್ನೇ ಹುತ ಪ್ರಹೃತೆ ದೇವಾನ್ ಅಭಾಜಯತ್ ಪಿತಾ ತಸ್ಮಾತ್ ಏತರ್ಹಿ ಅಪಿ ಗೃಹೀಣಃ ಕಾಲೇ ದೇವೇಭ್ಯಃ ಜುಹ್ವತಿ ದೇವೇಭ್ಯಃ ಇದಮನ್ನಂ ಅಸ್ಮಾಭಿರ್ಧೀಯಮಾನಂ ಇತಿ ಮನ್ವಾನಾಃ ಜುಹ್ವತಿ ಚ. ಯಸ್ಮಾತ್ ಯಾವುದ್ರಿಂದ, ಆದ್ರಿಂದ ದ್ವೇ ಏತೆ ಅನ್ನೆ, ಈ ಎರಡು ಅನ್ನಗಳು ಇದೆಯಲ್ಲ ಅದನ್ನ ನಾವು ಈಗ್ಲೂನು ದೇವತೆಗಳಿಗೆ ಅಭಾಜಯತ್ ಅಂದ್ರೆ ಅವರಿಗೆ ವಿಭಾಗವನ್ನ ಮಾಡಿ ಕೊಡ್ತಾ ಇದೀವಿ ಇವಾಗ್ಲೂ ದೇವತೆಗಳಿಗೆ. ದೇವತಾ ಕಾರ್ಯಗಳು ಯಾವ್ದೇ ಮಾಡಿದ್ರು ಕೂಡ ಅದ್ ಮಾಡ್ತೀವಿ ಅಂತ. ಅದೊಂದು ನಮ್ಗೇನು ಕರ್ಮಕಾಂಡದ ಶಾಸ್ತ್ರ ಗೊತ್ತಿಲ್ಲದೆ ಇರೋ ಕೂಡ ನಾವು ಗೃಹಸ್ಥರು ಅದನ್ನ ಕರ್ಮಗಳನ್ನ ಮಾಡಿದವಾಗ ನಮ್ಗೆ ಇದು ತಿಳ್ಕೊಂಡು ಮಾಡಿದ್ರೆ ಆಯ್ತು ಅಂತ. ಹುತ ಪ್ರಹುತ ಅನ್ನೋದು ಇದುವರೆಗೂ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತಲ್ಲ ನಿಮ್ಗೆ ಏನೇನೆಲ್ಲ ಹುತ ಪ್ರಹುತ ಅನ್ನೋ ದೇವತೆಗಳಿರುವಂತ ಅನ್ನ ಅಂತ ಅದು.
ಅಂದ್ರೆ ಎಷ್ಟು ಶ್ರದ್ಧೆ ಇಟ್ಕೊಂಡಿರ್ಬೇಕು ನಾವು ಅಂತ. ನಾವು ತಿನ್ನುವಂತ ಅನ್ನೋದ್ರಲ್ಲಿ ಶ್ರದ್ಧೆ ಇಟ್ಕೊಂಡಿಲ್ಲ ಅಂದ್ರೆ ಪಾಪ ಸಂಭವಿಸುತ್ತೆ. ಇವಾಗ ನಾವು ದೇವತೆಗಳಿಗೆ ಸಮರ್ಪಣೆ ಮಾಡ್ತಾ ಇರುವಂತ ಅನ್ನ, ಅದರಲ್ಲಿ ಹುತ ಪ್ರಹುತ ಅನ್ನೋದು ಎರಡಿರುತ್ತೆ. ನಾವಿವಾಗ ಯಾವುದೇ ಗೃಹಸ್ಥನಾದನ್ನು ಮಾಡಬೇಕು ಅನ್ನೋದಿದೆ. ಏನು ಒಂದಲ್ಲ ಒಂದು ರೀತಿಯಾದಂತಹ ಹೋಮವನ್ನ ಯಾವ್ದಾದ್ರು ಮಾಡಬೇಕು ಅಂತಾನೆ ಇದೆ. ಅದನ್ನ ಯಜ್ಞ ದಾನ ತಪಸ್ಸು ಅನ್ನೋದು ಭಗವಂತನು ಹೇಳಿದಾನೆ ಅಂತ ಇಟ್ಕೊಳ್ಳಿ. ಅದು ಮಾಡ್ಬೇಕಾದ್ರೆ ನಾವು ದೇವತೆಗಳಿಗೆ ಕೊಡ್ತಾ ಇರುವಂಥದ್ದು ಅನ್ನೋ ಭಾವ ಇಟ್ಕೊಂಡು ಅದನ್ನ ಮಾಡ್ತಾರಲ್ಲ ಅಂತ ಆಚಾರ್ಯ ಹೇಳ್ತಾ ಇರೋಂಥದ್ದು ಅಂತ. ನಾವು ಮಾಡ್ಬೇಕಾದ್ರೆ ಈ ಪ್ರಜ್ಞೆ ಮನಸ್ಸಲ್ಲಿ ಇಟ್ಕೊಳ್ಬೇಕು ಅಂತ. ಮುಂದುವರಿಸಿ. ನನ್ಗೆ ಪಿತ ಅಂತ ಬಂತಲ್ಲ, ಅದಕ್ಕೆ ಯಾರ್ಗೆ ಹೇಳ್ತಿದ್ದಾರೆ ಅಂದ್ರೆ ಮಾಡ್ತಿರೋನ್ಗೆ ಹೇಳ್ತಿದ್ದಾರೆ, ಕರ್ಮಿಗೆ, ಯಾರು ಕರ್ಮ ಮಾಡ್ತಿದಾರೋ ಅವ್ರಿಗೆ ಅದನ್ನ. ಅಥೋ ಅಪಿ ಅನ್ಯೇ ದ್ವೇ ಅನ್ನೇ ಪಿತ್ರಾ ದೇವೇಭ್ಯಃ ಪ್ರತ್ತೇ ನ ಹುತ ಪ್ರಹೃತೆ ಕಿಂ ತರ್ಹಿ ದಶಪೂರ್ಣಮಾಸೌ ಇತಿ. ಆದ್ರೆ ಮತ್ತೆ ಕೆಲವ್ರು ಏನ್ ಹೇಳ್ತಾರೆ, ಇವಾಗ ಅಲ್ಲಿ ಶ್ರುತಿಯಲ್ಲೇ ದ್ವೇ ಅನ್ನೆ ಅಂತ ಹೇಳಿದ್ರೆ ಹುತ ಪ್ರಹೃತ ಅಂತಲ್ಲ, ಆದ್ರೆ ಕೆಲವ್ರು ಏನಂತಾರೆ ಅಂದ್ರೆ ತಂದೆಯು ಅಂದ್ರೆ ಆ ಕರ್ಮ ಮಾಡ್ತಿರೋನು ದೇವತೆಗಳಿಗೆ ಕೊಟ್ಟ ಎರಡು ಅನ್ನಗಳು. ಎರಡನ್ನು ಹೇಳಿದ್ದೆ ನಾನು. ಈ ಪಿತಾ ಅಂತಂದವಾಗ ಪ್ರಜಾಪತಿ ಅನ್ನೋದು ಪಿತಾ ಅಂತ, ಎರಡನೇದು ನಾವುಗಳು ಅಂತಾನೆ. ಇವಾಗ ತಂದೆ ವಿಭಾಗಿಸಿ ಕೊಟ್ಟಿದ್ದು ಪ್ರಜಾಪತಿಯೇ ಎಲ್ಲ ಸಪ್ತಾನಗಳನ್ನ ವಿಭಾಗಿಸಿ ಎಲ್ಲರಿಗೂ ಕೊಟ್ಟಿದ್ದದು. ತಂದೆ ಅಂದ್ರೆ ಅವನೇನೆ, ಪ್ರಜಾಪತಿನೇ. ಆಚಾರ್ಯ ಅರ್ಥ ಮಾಡಿದ್ರೆ ಅದನ್ನೇ. ಸುರೇಶ್ವರಾಚಾರ್ಯ ಇದನ್ನೇ ಹೇಳ್ತಾರೆ ಅಂತ. ಒಬ್ಬೊಬ್ಬನು ಯಾರ್ಯಾರು ಇದನ್ನೆಲ್ಲ ಮಾಡ್ತಾನೆ ಅವನು ಪಿತಾ ಆಗ್ತಾನೆ ಅಂತ, ಎಲ್ಲ ಸೃಷ್ಟಿ ಮಾಡಿಕೊಟ್ಟು ಅವನು ಆಗ್ತಾನೆ. ಯಾಕಂದ್ರೆ ಎಲ್ಲ ಭೋಜ್ಯವಾಗ್ತಾನಲ್ಲ ಹಾಗೆ ಅಂತ ಅಂದ್ಬಿಟ್ಟು. ಇರ್ಲಿ, ಹೇಳಿ. ಅವ್ರು ಕೊಟ್ಟಿರೋದು ಹುತ ಪ್ರಹೃತಗಳಲ್ಲ. ಇನ್ನೇನು ಅಂದ್ರೆ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಅದು ದರ್ಶ ಪೂರ್ಣ ಮಾಸವು ಅಂತ ತಗೋಬೇಕು ಅಂತ. ಅಂದ್ರೆ ದರ್ಶ ಅಂದ್ರೆ ಅಮಾವಾಸ್ಯೆ, ಪೌರ್ಣ ಅಂದ್ರೆ ಪೌರ್ಣಮಿಲಿ ಮಾಡುವಂತ ಇಷ್ಟಿಗಳು, ಅಂದ್ರೆ ಒಂದು ಕ್ರಿಯೆಗಳು, ಅದನ್ನ ತಗೋಬೇಕು. ಎರಡು ಅನ್ನ ದೇವತೆಗಳಿಗೆ ಏನ್ ಕೊಡ್ತೀವೋ ಅದನ್ನ ತಗೋಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದು ಕೆಲವರು ಅಂತ ಎಲ್ಲಿ ಬಂದಿರೋದು? ಇದು ಶ್ರುತಿಯಲ್ಲೇ ಬಂದಿರೋ ಮಂತ್ರ. ಅಂದ್ರೆ ಆಚಾರ್ಯ ಹೇಳ್ತಾರೆ ಅಂತ ವಿಮರ್ಶೆ ಅಲ್ಲ ಇದು. ಇವಾಗ ಆಚಾರ್ಯ ಕೇಚಿತ್ ಅಂತ ಹೇಳಿ, ಕೆಲವರು ಅಂತ ಕೇಚಿತ್ ಅಂತ ಹೇಳ್ತಾರೆ. ಆತರ ಶ್ರುತಿಯಲ್ಲೇ ಹೇಳಿದೆ. ಎರಡು ವ್ಯಾಖ್ಯಾನ ಇದಕ್ಕೆ ಕೊಟ್ಟಿದೆ. ಹುತಾಪರ್ವತಗಳಿಗೆ ಎರಡು ವ್ಯಾಖ್ಯಾನ ಅದೇ ಕೊಟ್ಟಿದೆ. ಹೇಳಿ. ದ್ವಿತ್ವ ಶ್ರವಣಾವಿಶೇಷಾತ್ ಅತ್ಯಂತ ಪ್ರಸಿದ್ಧಾತ್ ಚ ಹುತ ಎರಡಂತ ಹೇಳೋದ್ರಲ್ಲೇ ಎರಡು ಹೇಳೋದು ಸಮಾನವಾಗಿದೆ ಇಬ್ರಿಗೂನು. ಎರಡು ಅನ್ನೋದು ಒಪ್ಕೊಂತಾರೆ. ಅದ್ರಲ್ಲೇ ಅತ್ಯಂತ ಪ್ರಸಿದ್ಧವಾಗಿರೋದು ಹುತ ಪ್ರಹೃತ ಅನ್ನೋ ಅನ್ನಗಳು ಅಂತ ಮೊದಲನೇ ಪಕ್ಷದವ್ರು ಹೇಳ್ತಾರೆ. ಯದ್ಯಪಿ ಇದು ಹೀಗಿದ್ರು ಕೂಡ ದ್ವಿತ್ವಂ ಹುತ ಪ್ರಹೃತಯೋಃ ಸಂಭವತಿ ತಥಾಪಿ ಶ್ರೌತಯೋರೇವತು ದರ್ಶಪೂರ್ಣಮಾಸಯೋಃ ದೇವಾನ್ ಅನ್ನತ್ವಂ ಪ್ರಸಿದ್ಧತರಂ ಮಂತ್ರ ಪ್ರಕಾಶಿತತ್ವಾತ್. ಅಂದ್ರೆ ಇದಂಗ್ ಹೇಳಿದ್ರುನು ಶ್ರುತಿಯಲ್ಲೇ ದರ್ಶ ಪೂರ್ಣಮಾಸ ಅಂತ ಹೇಳಿದ್ರು ಕೂಡ ಸ್ಮೃತಿಗಳಲ್ಲೇ ಹುತ ಪ್ರಹೃತ ಅಂತಾನೆ ಹೆಚ್ಚು ಪ್ರಸಿದ್ಧವಾಗಿದೆ. ಅಲ್ಲ, ಹುತ ಪ್ರಹೃತ ಅನ್ನೋದಕ್ಕೇನೆ ಎರಡಿದೆ. ದರ್ಶಪೂರ್ಣ ಮಾಸಗಳಿಗೆ ಹೆಚ್ಚಿನ ಎರಡು ಮುಖ್ಯತ್ವ. ಇವಾಗ ನಮಗೆ ಎರಡು ವ್ಯಾಖ್ಯಾನ ಇದ್ದಾಗ ಮುಖ್ಯತ್ವ ಯಾವುದು ಅನ್ನೋದ ಕಡೆ ನಮ್ಗೆ ಹೋಗ್ಬೇಕು ಅಂತ. ಆಚಾರ್ಯರ ಪ್ರಕಾರ ದರ್ಶಪೂರ್ಣ ಮಾಸಗಳೇ ಇಲ್ಲಿ ಮುಖ್ಯ ಅಂತ ಹೇಳಿರೋದು. ಹುತಾಪ್ರತ್ಯಗಳಿಗಿಂತ ಮುಖ್ಯವಾಗಿರುತ್ತದೆ ಅದು ಅಂತ ಅವ್ರು ಹೇಳ್ತಾ ಇರೋಂಥ. ದರ್ಶಪೂರ್ಣ ಮಾಸಗಳು ಹೆಚ್ಚಿಗೆ ಹೊಂದುತ್ತದೆ ಅಂತ ಎರಡನ್ನಗಳಲ್ಲಿ ಅಂತ. ಆದ್ದರಿಂದ ಅವುಗಳನ್ನೇ ಎರಡನ್ನೂ ದೇವತೆಗಳಿಗೆ ವಿಭಾಗಿಸಿಕೊಟ್ಟು ಎಂಬುದು ಮಂತ್ರದಲ್ಲಿ ಗರಿಷ್ಠ ಯುಕ್ತವು ಅಂತ. ಎರಡೂ ಅರ್ಥ ಇದೆ, ಎರಡೂ ಹೊಂದುತ್ತೆ. ಅದರ ಮುಖ್ಯವಾದಂಥದ್ದು ಇದು ದಶಪೂರ್ಣ ಮಾಸಗಳು ಅಂತ ಮಾಡ್ಕೊಬೋದು ಅಂತ ಅಲ್ಲಿ ಹೇಳುವಂಥದ್ದು ಅಂತ. ಹೀಗೆ ಗುಣಪ್ರಧಾನ ಪ್ರಾಪ್ತೌಚ ಪ್ರಧಾನೇ ಪ್ರಥಮ ತರಹ ಅವಗತಃ. ಈ ಅಂದ್ರೆ ಈ ಗೌಣ ಮುಖ್ಯಗಳೆರಡು ಪ್ರಾಪ್ತವಾದಾಗ ಮುಖ್ಯವಾಗಿರೋದು ಒಂದು, ಗೌಣವಾಗಿರೋದು ಒಂದು ಅಂತ ಎರಡು ವಿಷಯ ಬಂದಾಗ ಆಕ್ಚುಲ್ ಆಗಿ ಅದ್ರಲ್ಲೇ ಮುಖ್ಯವಾಗಿರೋದನ್ನೇ, ಪ್ರಧಾನವಾಗಿರೋದನ್ನೇ ಪ್ರಥಮ ತರ ಅಂದ್ರೆ ಅದನ್ನೇ ಯಾವ್ದು ಮುಖ್ಯವಾಗಿರುತ್ತೋ ಅದೇ ಶ್ರೇಷ್ಠ ಅಂತ ತಗೋಬೇಕು ಅನ್ನೋದು ಒಂದು ಜನರಲ್ ಸ್ಟೇಟ್ಮೆಂಟ್ ತರ ಹೇಳ್ತಿದ್ದಾರೆ. ಹಂಗಾಗಿ ಅದು ಇನ್ನೂ ಪ್ರಸಿದ್ಧವಾಗಿದೆ. ಆ ದರ್ಶಪೂರ್ಣ ಮಾಸ ದೇವಾನ ಅನ್ನೋದು ಇದು ಹೆಚ್ಚಿಗೆ ಪ್ರಸಿದ್ಧವಾಗಿದೆ ಅಂತ, ಇದಕ್ಕಿನ್ನ ಹೆಚ್ಚಿಗೆ ಪ್ರಸಿದ್ಧವಾಗಿದೆ ಅಂತ. ಅಂದ್ರೆ ನಮ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ ನಮ್ಗದು. ಯಾಕಂದ್ರೆ ನಾವು ಕರ್ಮಕಾಂಡದ ವಿಚಾರ ನಮ್ಗೆ ಗೊತ್ತಿಲ್ಲ.
ಮತ್ತೆ ಕರ್ಮಕಾಂಡಿಗಳಿಗೂ ಇದೆಲ್ಲ ಗೊತ್ತಾಗುತ್ತೋ ಅನ್ನೋದು ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಆಚಾರ್ಯ ಕಾಲದಲ್ಲಿ ಹೇಗಿತ್ತು ಅನ್ನೋದನ್ನ ಆಚಾರ್ಯ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದು ಅಂತ ಆಯ್ತಾ. ಇದೆಲ್ಲ ಕಾನ್ಸೆಪ್ಟ್ ಇದು ಒಂಥರ ಏನು ಅಂತಂದ್ರೆ, ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಗೃಹಸ್ಥರು ಅಂತಂದವಾಗ ಇದು ಕರ್ಮಗಳನ್ನ ಮಾಡ್ತಾ ಇರ್ತೀವಿ. ಅದ್ರೊಳಗೆ ಏನು ಅನ್ನೋ ತಿಳ್ಕೊಳ್ಳೋದ್ರೊಳಗೆ ಇಂಪಾರ್ಟೆಂಟ್ ಇದು. ಇದೆಲ್ಲ ಬಿಡ್ರಿ, ಇದಂತ ಅಷ್ಟೊಂದೆಲ್ಲ ಮುಖ್ಯ ಅಲ್ಲ ಅಂತ ಅನ್ಕೊಳ್ಳೋದಲ್ಲ. ಆಯ್ತಾ. ದರ್ಶಪೂರ್ಣಮಾಸಯೋಃ ಪ್ರಾಧಾನ್ಯಂ ಹುತ ಪ್ರಹೃತ ಅಪೇಕ್ಷೆಯ. ಪ್ರಹೃತ ಅದಕ್ಕೆ ಅಪೇಕ್ಷಿಸಿದ್ರೆ ಅಂದ್ರೆ ಅಪೇಕ್ಷೆಯ ಅನ್ನೋದು ಅಂದ್ರೆ ಯೂಸ್ ಮಾಡೋದು ಅದಕ್ಕಿಂತ ನೋಡಿದ್ರೆ ದರ್ಶಪೂರ್ಣ ಮಾಸಿಕೆ ಪ್ರಾಧಾನ್ಯ ಜಾಸ್ತಿ. ತಸ್ಮಾತ್ ತಯೋಃ ಏವ ಗ್ರಹಣಂ ಯುಕ್ತಂ ದ್ವೇ ದೇವಾನ್ ಅಭಾಜಯತ್ ಇತಿ. ಸೊ ಅದರಿಂದ ಆ ಎರಡರಲ್ಲೇ ಇದನ್ನ ಆ ದರ್ಶಪೂರ್ಣ ಮಾಸ ಅನ್ನೋದು ಗ್ರಹಣ ಮಾಡೋದು ಅದನ್ನ ತಗೊಳ್ಳೋದೇ ಅರ್ಥಕ್ಕೆ ಯುಕ್ತವಾಗಿರುತ್ತೆ. ಎಲ್ಲಿ ದ್ವೇ ದೇವಾನ್ ಅಭಾಜಯತ್ ಅಂತ ಮಂತ್ರದಲ್ಲಿ ಹೇಳಿದ್ಯಲ್ಲ, ಅಲ್ಲಿ ಅದನ್ನೇ ತಗೋಬೇಕು, ದರ್ಶಪೂರ್ಣ ಮಾಸ ಅಂತ ತಗೋಬೇಕು. ಯಸ್ಮಾತ್ ದೇವಾರ್ಥಂ ಏತೆ ಪಿತ್ರ ಪ್ರಕ್ಷಿಪ್ತೆ ದರ್ಶಪೂರ್ಣ ಮಾಸಾಖ್ಯೆ ಅನ್ನೇ ತಸ್ಮಾತ್ ತಯೋಃ ದೇವಾರ್ಥತ್ವ ವಿಘಾತಾಯ ನ ಇಷ್ಟಿಯಾಜುಕಃ ಇಷ್ಟಿಯಜನಶೀಲಃ. ಆದ್ದರಿಂದ ಅದು ದೇವತೆಗಳಿಗಾಗಿನೇ ಇರೋದು, ತಪ್ಪದೆ ಅದಿರೋದು. ಇಷ್ಟಿ ಯಾಜಕನಾಗಬಾರದು. ಇಷ್ಟಿ ಯಾಜಕನೆಂದರೆ ಇಷ್ಟಿಯಾಗವನ್ನು ಮಾಡುವ ಸ್ವಭಾವದವನು. ಆ ಇಷ್ಟಿ ಅನ್ನೋ ಶಬ್ದದಿಂದನೇ ಕಾಮ್ಯವಾದ ಇಷ್ಟಿಗಳನ್ನೇ ತೆಗೆದುಕೊಳ್ಳಬೇಕು. ಅಷ್ಟೇ ಸಾಕಿಷ್ಟಕ್ಕೆ. ಇನ್ನು ಎಷ್ಟನ್ನ ಆಯ್ತಲ್ಗೆ ಇವಾಗ? ಮೂರಾಯ್ತು ಅಲ್ವಾ? ಇನ್ನ 4ನೇ ಅನ್ನ ಯಾವುದು ಅಂತ ಯಾರು ಹೇಳ್ತೀರಾ? ಇವಾಗ ಇವರೇ ಹೇಳಿ, ಪ್ರತಿಭಾ ಅಂತೀನಿ ಓದ್ಕೊಂಡೇ ಹೇಳಿದ್ದೀವಿ. ಪರವಾಗಿಲ್ಲ, ಅದೇನಾದ್ರೂ ಅದಾದ್ರೂ ಪರವಾಗಿಲ್ಲ. ನೀವು ಇನ್ವಾಲ್ವ್ ಮಾಡಲಿಲ್ಲ ಅಂತಂದ್ರೆ ಕಷ್ಟ, ಅದಕ್ಕೆ ಹೇಳಿ ನೀವೇ. ಒಂದಿನಾನು ನೋಡ್ಕೊಂಡು ಇಲ್ಲ, ಇವಾಗ್ಲೇ ಬಂದಿದ್ದು. ಒಂದಿನಾನು ನೋಡ್ಕೊಂಡಿಲ್ಲ, ಇವಾಗ್ಲೇ ಬಂದಿರೋದು. ಸರಿ ಆಯ್ತು, ನೆಕ್ಸ್ಟ್ ಟೈಮ್ ನೋಡ್ಕೊಂಡು ಹೇಳಿ. ನೆಕ್ಸ್ಟ್ ಹೇಳಿ ಇವ್ರೆ. ಪಶುಗಳಿಗೆ ಕೊಟ್ಟಿರುವ ಅನ್ನ, ಇದು 4ನೇ ಅನ್ನ. ಇಲ್ಲಿ ಭಾಷೆ ಅರ್ಥ. ಪಶುಗಳಿಗೆ ಒಂದನ್ನು ಕೊಟ್ಟನು ಅಂತ ಮಂತ್ರ ಬಂದಿದೆ. ಪಶುಗಳಿಗೆ ತಂದೆಯು ಒಂದನ್ನು ಕೊಟ್ಟನಲ್ಲ, ಆ ಅನ್ನವು ಯಾವುದು? ಒಂದು ಕೊಟ್ಟನಲ್ಲ ಪಶುಗಳಿಗೆ ಅಂತ, ಅದು ಯಾವುದು ಅಂದ್ರೆ ಅದು ಹಾಲು. ಪಶುಗಳು ಆ ಅನ್ನಕ್ಕೆ ಒಡೆಯರು ಎಂದು ಹೇಗೆ ಗೊತ್ತು? ಹೇಳಿದಲ್ಲ, ಪಶುಗಳೇ ಒಡೆಯರೋದಕ್ಕೆ ಅದು ಹೇಗೆ ಅಂದ್ರೆ ಎಂದರೆ ಇದಕ್ಕೆ ಬ್ರಾಹ್ಮಣವು ಹೇಳುತ್ತದೆ, ಆ ಮಂತ್ರದಲ್ಲಿ ಹೇಳ್ತಾ ಇದೆ. ಏಕೆಂದರೆ ಮನುಷ್ಯರು ಪಶುಗಳು ಮೊದಲು ಹಾಲನ್ನೇ ಉಪಜೀವಿಸಿಕೊಂಡಿರುತ್ತವೆ. ಮನುಷ್ಯ ಆಗಿ ಪಶುಗಳಾಗಿ ಮೊದಲು ಹಾಲೇ ಜೀವನ ಮಾಡೋದಕ್ಕೆ ಹಾಲೇ ಬೇಕಾಗಿರುತ್ತೆ. ಆದ್ದರಿಂದ ಆ ಅನ್ನವು ಅವುಗಳದ್ದು ಎಂಬುದು ಉಚಿತವು. ಅವಕ್ಕೆ ಸೇರಿದ್ದು, ಪಶುಗಳಿಗೆ ಸೇರಿದ್ದು ಅನ್ನೋದು ಸರಿಯಾಗೇ ಇದೆ. ಹಾಗಿಲ್ಲದಿದ್ದರೆ ಮೊದಲು ಗೊತ್ತಾಗಿ ಅದನ್ನೇ ಏಕೆ ಉಪಜೀವಿಸಿಕೊಂಡಿರುತ್ತಿದ್ದವು? ಅದು ಪಶುಗಳಿಗೆ ಅಲ್ಲದೆ ಇದ್ರೆ ಹಾಲು ಅದರಿಂದನೇ ಯಾಕೆ ಜೀವಿಸ್ಕೊಂಡಿರ್ತಾ ಇದ್ವು ಅಂತ. ಮೊದಲು ಅದನ್ನೇ ಉಪಜೀವಿಸಿಕೊಂಡಿರುತ್ತವೆ ಎಂಬುದು ಹೇಗೆ ಎಂದರೆ ಶ್ರುತಿ ಹೇಳ್ತಾ ಇದೆ. ಶ್ರುತಿಯಲ್ಲಿ ಹೇಳ್ತಾ ಇದೆ, ಏಕೆಂದರೆ ಮನುಷ್ಯರು ಪಶುಗಳು ಅದೇ ಅನ್ನದಿಂದಲೇ ಈಗಲೂ ಮೊದಲು ತಂದೆಯಿಂದ ಹೇಗೆ ವಿನಿಯೋಗವಾಗಿತ್ತೋ ಹಾಗೆಯೇ ಇದ್ದುಕೊಂಡಿರುತ್ತದೆ. ಮೊದಲು ಹೆಂಗೆ ಅಂದ್ರೆ ಸೃಷ್ಟಿಯಾದಾಗ ಪ್ರಜಾಪತಿಯಿಂದ ಹೆಂಗೆ ಬಂತೋ ಅದೇ ತರನೇ ಈಗ್ಲೂ ಹಾಲಿನಿಂದನೇ ಪಶುಗಳು ಮನುಷ್ಯರು ಎಲ್ಲ ಜೀವಿಸ್ಕೊಂಡಿರೋದು ಅಂತ, ಈಗಲೂ ಹಾಗೆಯೇ ಇದೆ ಅಂತ. ಆದ್ದರಿಂದ ಹುಟ್ಟಿದ ಕುಮಾರನ್ಗೆ ಅಂದ್ರೆ ಮಗುವಿಗೆ ತ್ರೈವರ್ಣಿಕರು ಮೊದಲು ಜಾತಕರ್ಮದಲ್ಲಿ ಚಿನ್ನದಿಂದ ಕೂಡಿದ ತುಪ್ಪವನ್ನಾದರೂ ನೆಕ್ಕಿಸುತ್ತಾರೆ. ಅಂದ್ರೆ ಇಲ್ಲಿ ಮಗು ಹುಟ್ಟಿದ ತಕ್ಷಣ ತ್ರೈವರ್ಣಿಕರು ಅಂದ್ರೆ ಬ್ರಾಹ್ಮಣರು, ಕ್ಷತ್ರಿಯ, ವೈಶ್ಯರು ಮೂರು ಜನ ಮಾತ್ರ ತಗೊಂಡಿದ್ದಾರೆ. ಅದು ಹುಟ್ಟಿದ ತಕ್ಷಣ ಜಾತಕರ್ಮ ಮಾಡುವಾಗ ಚಿನ್ನದ ಉಂಗುರ ನಾವು ಏನಾದ್ರೂ ತುಪ್ಪನ ತಗೊಂಡು ನೆಕ್ಕಿಸ್ತಾರೆ. ಇಲ್ಲ ಅಂದ್ರೆ ಸ್ತನವನ್ನಾದರೂ ಅನುದಾಪನ ಮಾಡಿಸುತ್ತಾರೆ. ಮಗುಗೆ ಹಾಲು ಕುಡಿಸ್ತಾರೆ ಫಸ್ಟ್ ಹೇಳ್ತಾ, ಬಳಿಕ ಕುಡಿಸುತ್ತಾರೆ ಅಂತ ಇವ್ರು ಮೂವರನ್ನ ಹೇಳಿದ್ರು. ಮಿಕ್ಕವರಲ್ಲಿ ಯಥಾಸಂಭವವಾಗಿ ಮಾಡುತ್ತಾರೆ ಅಂದ್ರೆ ಇಲ್ಲಿ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ತ್ರೈವರ್ಣಿಕರಲ್ಲದವರು
ತುಪ್ಪವನ್ನು ಸ್ತನವನ್ನು ಯಥಾಸಂಭವವಾಗಿ ಉಪಯೋಗಿಸುತ್ತಾರೆ. ತ್ರೈವರ್ಣಿಕರು ಜಾತ ಕರ್ಮದಲ್ಲಿ ತುಪ್ಪವನ್ನು ಅದಿಲ್ಲದಿದ್ದರೆ ಅದನ್ನು ಕುಡಿಸಿದ ಬಳಿಕ ಸ್ತನ್ಯವನ್ನು ಉಪಯೋಗಿಸುತ್ತಾರೆ. ಅಂದ್ರೆ 4 ಜನನು ಹಂಗೆ ಮಾಡ್ತಾರೆ ಅಂತಾಯ್ತು. ಮನುಷ್ಯರಿಗಿಂತ ಬೇರೆಯಾಗಿರುವ ಪಶುಗಳಿಗೆ ಮೊದಲು ಸ್ತನವನ್ನೇ ಕುಡಿಸುತ್ತಾರೆ. ಮನುಷ್ಯಲ್ದಿರ ಪಶುಗಳು ಸಹಿತ ಮೊದಲು ಹಸುಗೆ ಎಲ್ಲ ಕರು ಹುಟ್ಟಿದ ತಕ್ಷಣ ಅದಕ್ಕೆ ಹಾಲನ್ನೇ ಕುಡಿಸೋದು, ಅದನ್ನ ಹೇಳ್ತಾ ಇದ್ದೆ. ಇನ್ನು ಹುಟ್ಟಿದ ಕರುವನ್ನು ಎಷ್ಟು ವಯಸ್ಸಿನ ಪ್ರಮಾಣದ್ದು, ಅದಕ್ಕೆ ಎಷ್ಟು ವಯಸ್ಸಾಗಿದೆ ಅಂತ ಕೇಳಿದೆ ಕರುಗೆ ಅತೃಣಾದ ಎನ್ನುವರು. ಅಂದ್ರೆ ಅದಕ್ಕಿನ್ನೂ ಹುಲ್ ತಿನ್ನಕ್ ಆಗ್ತಾ ಇಲ್ಲ ಅಂತ, ಅದು ಇನ್ನೂ ಹುಲ್ಲನ್ನು ತಿನ್ನುತ್ತಿಲ್ಲ, ಅದು ಬಹಳ ಚಿಕ್ಕದಾಗಿರೋದ್ರಿಂದ ಅದಕ್ಕಿನ್ನೂ ಹುಲ್ ತಿನ್ನಕ್ ಬರಲ್ಲ, ಈಗಲೂ ಹಾಲಿನಲ್ಲಿಯೇ ಇದ್ದುಕೊಂಡಿದೆ ಎಂದು ಅರ್ಥ. ಅತೃಣಾದ ಅಂತ ಹೇಳ್ತಾರಲ್ಲ, ಅದಕ್ಕೆ ಅರ್ಥ. ಮೊದಲು ಮನುಷ್ಯರು ಜಾತಕರ್ಮಾದಿಗಳಲ್ಲಿ ತುಪ್ಪವನ್ನೇ ಉಪಜೀವಿಸಿಕೊಂಡಿರುತ್ತಾರಲ್ಲ, ಉಳಿದ ಪಶುಗಳು ಹಾಲನ್ನೇ ಉಪಜೀವಿಸಿಕೊಂಡಿರುತ್ತವೆಯಲ್ಲ. ಹೇಗಾದರೂ ಅದು ಹಾಲನ್ನೇ ಉಪಜೀವಿಸಿಕೊಂಡಿದ್ದಂತೆ. ಎಲ್ಲರೂ ಅಷ್ಟೇ, ಮನುಷ್ಯರು ಅಷ್ಟೇ, ಹುಟ್ಟಿದ ತಕ್ಷಣ ತುಪ್ಪದಿಂದನೂ ಇರ್ತಾರೆ. ಉಳಿದ ಪಶುಗಳು ಅಷ್ಟೇ ಹಾಲಿಂದನೇ ಇರ್ತವೆ. ಮತ್ತೆ ತುಪ್ಪವು ಹಾಲಿನ ವಿಕಾರವೇ. ತುಪ್ಪ ಮಾಡ್ತಾರಲ್ಲ, ಅದು ಹಾಲಿಂದನೇ ಆಗೋದು, ಅದು ಹಾಲೇ ಅಂತ ಆಗುತ್ತೆ. ಅದನ್ನ ಹಾಲಿನ ಪಶುಗಳಿಗೆ ಒಂದನ್ನು ಕೊಟ್ಟನು ಅಂತ ಹಾಲಿನ ವಿಚಾರವಾಗಿ ಇಲ್ಲಿ ಇಷ್ಟು ಬಂದಿದೆ. ಅಂದ್ರೆ ಈ ಅನ್ನ ಪಶುಗಳಿಗೆ ಕೊಟ್ಟನು ಅಂತ ಇದೆ. ಅಂದ್ರೆ ಆಚಾರ ಅಲ್ಲೇ ಪ್ರಶ್ನೆ ಹಾಕೊಂಡು ಪಶುಗಳು ಅಂದ್ರೆ ಹೆಂಗ್ ಹೊಂದುತ್ತೆ ಅಂತ ಹೇಳಿದ್ರು. ಹಂಗಿನ ಕಡೆಗೆ ಇದೇನು ಉಪಜೀವಿಸ್ಕೊಂಡಿರೋಂಥದ್ದನ್ನೇ ನಮ್ಮ ಜೀವನ ಶುರು ಆಗುವಂಥದ್ದನ್ನೇ ಆ ಪವಿತ್ರವಾದಂತಹ ಹಾಲಿನಿಂದ. ಯಾಕಂದ್ರೆ ಹಾಲೇ ಅಮೃತ ಸ್ವರೂಪವಾಗಿರುವಂಥದ್ದು. ಆ ಕಾರಣಕ್ಕಾಗಿ ಅದು ಅನ್ನ ಅಂತ ಜೀವಿಸ್ಕೊಂಡಿರುವಂಥದ್ದಕ್ಕೆ ಅದು ಬಂದಿದ್ದು ಅಂತಂದ್ಬಿಟ್ಟು ಆಚಾರ್ಯರು ಇದನ್ನ ವಿವರವಾಗಿ ತಿಳಿಸ್ಕೊಟ್ರು ಅಂತ. ಮುಂದಿಂದು ಹೇಳ್ಬಿಡಿ ಹಾಗೇನೆ ನೀವೇನೆ. 7ನೆಯ ಅನ್ನವನ್ನು 4ನೆಯದಾಗಿ ತಿಳಿಸಿದ್ದೇಕೆ ಹೇಳುವಾಗ 4ನೇದು ಅಂತ ಹೇಳಿದ್ರಲ್ಲ, ಅದು ಏಕೆ ಅಂತ ಭಾಷಾರ್ಥದಲ್ಲಿ ಶ್ರುತಿನೇ ಪ್ರಶ್ನೆ ಹಾಕೊಂಡಿದೆ. ಅಂದ್ರೆ ಅಲ್ಲಿ ಇದು ಅದು ಹೇಳೋದಾದ್ರೆ ಆರ್ಡ್ರಲ್ಲಿ ಹೇಳ್ತಾ ಬಂದ್ರೆ 7ನೇದು ಇದು ಅಂತ. 4ನೇದು ಯಾಕೆ ವಿವರಣೆ ಬಂದು ಹೇಳಿದೆ ಅನ್ನೋದು ಪ್ರಶ್ನೆ. ಅದು ವ್ಯಾಖ್ಯಾನ ಮಾಡಿರೋದು ಮಂತ್ರದಲ್ಲಿ ಹಾಗೆ ಬಂದಿದೆ, ಆ ಆರ್ಡರ್ ಬಂದಿದೆ. ಇಲ್ಲಿ ನೀವು ಇದನ್ನ ಹಿಂಗೆ ಯಾಕೆ ತಗೊಂಡ್ರಿ ಅಂತ, ಇದನ್ನ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಹಿಂಗೆ ನೀವು ಅಲ್ಲ, ಶ್ರುತಿ ಯಾಕೆ ವ್ಯಾಖ್ಯಾನವಾಗಿ 4ನೇ ಯಾಕೆ ತಗೊಂಡಿದೆ ಅನ್ನೋದು ಅರ್ಥ. ಇಲ್ಲಿ ಪ್ರಶ್ನೆ, ಪಶ್ವನ್ನವು 7ನೇಯದಾದರೂ 4ನೇಯದಾಗಿ ಅದನ್ನು ಬ್ರಾಹ್ಮಣದಲ್ಲಿ ವ್ಯಾಖ್ಯಾನ ಮಾಡಿರುವುದೇಕೆ? ಈ ಪಶ್ವನ್ನ ಅನ್ನೋದು 7ನೇದು, ಆದ್ರೆ ಅದು 4ನೇದು ಅಂತ ಹೇಳಿದಾರಲ್ಲ, ಯಾಕೆ ಅಂತ. ಉತ್ತರ, ಏಕೆಂದರೆ ಅದು ಕರ್ಮಕ್ಕೆ ಸಾಧನವಾಗಿರುತ್ತದೆ. ಎಲ್ಲಾ ಕರ್ಮಗಳಿಗೂ ಅದೇ ಸಾಧನ. ಅದರ ವಿವರ ಯಾವ ಕರ್ಮಗಳು ಅಂದ್ರೆ ಅಗ್ನಿಹೋತ್ರವೇ ಮುಂತಾದ ಕರ್ಮವು ಹಾಲೆಂಬ ಸಾಧನವನ್ನು ಆಶ್ರಯಿಸಿ ಆಗತಕ್ಕದ್ದು. ಅಗ್ನಿಹೋತ್ರ ಎಲ್ಲ ಮಾಡ್ಬೇಕಾದ್ರೆ ಹಾಲಿಂದನೇ ಅದು ಮಾಡೋದು, ಅದಕ್ಕೆ ಅದು ಸಾಧನವಾಗಿದೆ, ಅದು ಹಾಲು ಅನ್ನೋದು ಅಂತ. ಅಗ್ನಿಹೋತ್ರ ಕರ್ಮಗಳು ಆದಿ ಕರ್ಮಗಳು ಅಂತಂದ್ರೆ ಏನು? ಅಗ್ನಿಹೋತ್ರ ಆದಿ ಅಂತಂದ್ರೆ ಎಲ್ಲವೂ ಕೂಡ ಯಾರೇ ಹೋಮ ಹವನ ಏನೇ ಮಾಡ್ಬೇಕಾದ್ರೂ ಕೂಡ ತುಪ್ಪವಿಲ್ಲದೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅದು ಬೇಕೇ ಬೇಕು ಎಲ್ಲದಕ್ಕೂ ಅಂತ. ನೀವು ಏನೇ ಹಾಕಿದ್ರು ಕೂಡ ಆ ತುಪ್ಪಕ್ಕೆ ಸಂಬಂಧಿಸಿನೇ ಹಾಕ್ಬೇಕು. ಅದಿಲ್ಲ ಅಂತಂದ್ರೆ ಯಾವ ಹೋಮವನ್ನು ಹೊಡೆಯಕ್ಕೆ ಸಾಧ್ಯ ಇಲ್ಲ ಅಂತ. ಇವಾಗ ಯಜ್ಞದ ಹೋಮ ಅಂತ, ಯಜ್ಞ ತುಪ್ಪ ಅಂತ ಬೇರೆ ಬಂದ್ಬಿಟ್ಟಿದೆ ಇವಾಗ. ದೊಡ್ಡ ಆಶ್ಚರ್ಯ ಆಗ್ತಲ್ಲ, ಟಿನ್ನಲ್ಲಿ ಹೋಮಕ್ಕೆ ಬಳಸಂತ ತುಪ್ಪ ಅಂತ. ಎಷ್ಟು ಮಟ್ಟಿಗೆ ಇದಿರುತ್ತೆ ನೋಡಿ ಪ್ರಯೋಜನ ಅದರಿಂದ. ಹೇಳಿ. ಆ ಕರ್ಮವು ವಿತ್ತ ಸಾಧ್ಯವಾಗಿದ್ದು ಮುಂದೆ ಹೇಳಲಿರುವ ಅನ್ನತ್ರಯವೆಂಬ ಸಾಧ್ಯಕ್ಕೆ ಸಾಧನವಾಗಿರುತ್ತದೆ. ವಿತ್ತ ಅಂದ್ರೆ ವಿತ್ತ ಸಾಧ್ಯ ಅಂದ್ರೆ ದುಡ್ಡಿಂದ ಆಗಿರುವಂತದ್ದು ಅಂತನಾ? ಅದು ವಿತ್ತ ಸಾಧ್ಯ ಅಂತಂದ್ರೆ ಅದು ಅದೇ ಬೇಕಾಗಿರುವಂತ ವಸ್ತುಗಳು. ಅದ್ರೊಳಗೆ ಒಂದು ಮುಖ್ಯವಾದ್ದು ಹಾಲು ಅಲ್ವಾ? ಸಂಪಾದನೆ ಮಾಡುವಂಥದ್ದು ಹಾಲು ಅನ್ನೋದು. ಗೋವು ಸಂಪಾದನೆ ಮಾಡಿ ಹಾಲು ಸಂಪಾದನೆ ಮಾಡೋದು, ಅದಕ್ಕೆ ಯಾವ್ದಕ್ಕೆ ಸಾಧನ ಅದು ಅಂತ ಮುಂದೆ ಹೇಳುವಂತ ಎಲ್ಲದಕ್ಕೂ ಸಾಧನ ಅಂತ. ಹಿಂದೆ ಹೇಳಿದ ದರ್ಶ ಪೂರ್ಣ ಮಾಸಗಳೆಂಬ ಅನ್ನಗಳು ಹೇಗೆ ಆ ಅನ್ನತ್ರಯಕ್ಕೆ ಸಾಧನವೋ ಹಾಗೆಯೇ ಇದು ಸಾಧನವು. ಹಿಂದೆ ಹೇಳಿದ್ವಲ್ಲ ದಶಪೂರ್ಣ ಮಾಸಗಳು ಅಂತ, ಕೃತ ಪ್ರಕೃತ ಎಲ್ಲ ಹೇಳಿತ್ತಲ್ಲ, ಅದಕ್ಕೆ ಇದು ಸಾಧನ. ಯಾವುದು? ಹಾಲು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹುತ ಪ್ರವೃತ್ತಗಳೆಲ್ಲವೂ ಕೂಡ ದೇವತೆಗಳಿಗೆ ಅರ್ಪಣೆ ಮಾಡ್ತೀವಲ್ಲ,
ಅದು ಅದರಿಂದ ಫಲ ಆಗುತ್ತೆ ಅಂತ. ಇವಾಗ ಜೊತೆಗೆ ಹುತಾಪೃತಗಳು ಕೂಡ ಯಾಕಾಗಬೇಕು, ಇದರಿಂದನೇ ಆಗ್ಬೇಕು. ಹಾಲು ಬೇಕಲ್ಲ ಅದರೊಳಗೆ, ಅಗ್ನಿಗೆ ಸಮರ್ಪಣೆ ಮಾಡ್ಬೇಕಾದ್ರೆ ಏನು ಬೇಕು, ಅದೇ ಬೇಕಲ್ವಾ, ಹಾಗೆ ಅಂತ. ಆದ್ದರಿಂದ ಇದು ಕರ್ಮ ಪಕ್ಷಕ್ಕೆ ಸೇರಿದ್ದಾದ್ದರಿಂದ ಇದನ್ನು ಕರ್ಮದೊಡನೆ ಒಟ್ಟುಗೂಡಿಸಿಯೇ ತಿಳಿಸಿರುತ್ತದೆ. ಇದು ಕರ್ಮ ಮಾಡೋದ್ರಲ್ಲಿ ಇದು ಸೇರಿರುತ್ತೆ, ಅದರಿಂದ ಇದು ಕರ್ಮದೊಡನೆ ಸೇರಿಸಿ ಹೇಳ್ತಾ ಇದ್ದಾರೆ ಅಂತ. ಇದು ಅವುಗಳಂತೆ ಸಾಧನವೇ ಆಗಿರುವುದರಿಂದ ಎರಡಕ್ಕೂ ಅರ್ಥ ಸಂಬಂಧವಿದೆ. ಇದು ಮಾಡೋದಕ್ಕೆ ಅದು ಸಾಧನ ಆಗಿದೆ. ಯಾವುದು ಪಶು ಅನ್ನ ಅಂತ ಹೇಳ್ತಾ ಇದಾರಲ್ಲ, ಅದು ಸಾಧನವಾಗಿದೆ. ಅದರಿಂದ ಬರಿಯ ಪಾಠಕ್ರಮದ ಆನಂತರ್ಯವು ಕಾರಣವಲ್ಲ. ಆರ್ಡರ್ನಲ್ಲಿ ಹೇಳ್ತಾ ಇದಾರಲ್ಲ, ಪಾಠಕ್ರಮದಿಂದ ಅದೆಲ್ಲ ಇದಕ್ಕೆ ಕಾರಣ ಅಲ್ಲ, ಅವಶ್ಯಕತೆ ಇಲ್ಲ ಅಂತ. ಪಾಠಕ್ರಮ ಅವಶ್ಯಕತೆನೇ ಇಲ್ಲ ಅಂತ. ಏನಕ್ಕೆ ಬೇಕು ಅವಶ್ಯಕತೆ ಅನ್ನೋದು ಕೇಳ್ತಾ ಇದ್ದಾರೆ ಆಚಾರ್ಯರು. ಪಾಠಕ್ರಮಕ್ಕಿಂತ ಅರ್ಥಕ್ರಮವೇ ಪ್ರಬಲವೆಂಬುದನ್ನು ಮೀಮಾಂಸಕರು ನಿರ್ಣಯಿಸಿರುತ್ತಾರೆ. ಅರ್ಥನೇ ಮುಖ್ಯ, ಪಾಠದ ಕ್ರಮ ಆರ್ಡರ್ನಲ್ಲಿ ಬರೋದು ಮುಖ್ಯ ಅಲ್ಲ ಅಂತ. ವ್ಯಾಖ್ಯಾನ ಮಾಡುವುದಕ್ಕೂ ತಿಳಿದುಕೊಳ್ಳುವುದಕ್ಕೂ ಸುಲಭವಾಗಿರುವುದರಿಂದಲೂ ಹೀಗೆ ವ್ಯಾಖ್ಯಾನ ಮಾಡಿರುತ್ತದೆ. ತಿಳ್ಕೊಳ್ಳಕ್ಕೆ ಸುಲಭ ಆಗಿದೆ, ಅದರಿಂದ ಈ ತರನೇ ಮಾಡಿದ್ದಾರೆ. ಈ ಅನ್ನಗಳು ಹೀಗೆ ಒಂದಾಗುತ್ತಲೊಂದನ್ನು ಸುಲಭವಾಗಿ ವ್ಯಾಖ್ಯಾನ ಮಾಡಬಹುದು. ಹೀಗೆ ವ್ಯಾಖ್ಯಾನ ಮಾಡಿದರೆ ಸುಲಭವಾಗಿ ಅರಿತುಕೊಳ್ಳಲೂಬಹುದು ಅಲ್ಲವೇ ಅಂತ. 4ನೇದಾಗಿ ಮಾಡಿದಾರಲ್ಲ, ಇದು ಸಾಧನ ಇದು, ಅದರಿಂದ ಈ ತರ ಮಾಡಿದ್ದಾರೆ ಅಂತ. ಏನು ಅಂದ್ರೆ ಶ್ರುತಿಯಲ್ಲಿರುವಂತ ಮಂತ್ರಗಳು ಅದು ಏನ್ ಹೇಳ್ತದೆ, ಇಲ್ಲಿ ವಿಶೇಷ ಏನು ಅಂತ ಗಮನಿಸ್ಬೇಕು ನಾವು. ಇವಾಗ ಶ್ರುತಿಯಲ್ಲಿ ಇರುವಂತ ಮಂತ್ರವನ್ನ ಆಚಾರ್ಯರು ಈಗ ಆರ್ಡರ್ ಮಾಡಿ ಹೇಳಿಲ್ಲ, ಶ್ರುತಿಯ ವ್ಯಾಖ್ಯಾನನ ಹಂಗೆ ಹೇಳಿದೆ. ಮಂತ್ರ ತಗೊಂಡು ಆ ಮಂತ್ರಕ್ಕೆ ಏನರ್ಥ ಅಂತ ಹೇಳ್ಬೇಕಾದ್ರೆ 1, 2 ಅಂತ ತಗೊಂಡು ಇಲ್ಲಿ 7ನೇದು ಹೇಳಿರೋದನ್ನ 4ನೇದಾಗಿ ತಗೊಂಡು ವಿವರಣೆ ಮಾಡ್ತು. ಯಾಕೆ ಅಂತಂದ್ರೆ ಅದಕ್ಕೆ ಆಚಾರ್ಯ ಕಾರಣ ಕೊಟ್ರು ಇಲ್ಲಿ ಅಂತ. ಹೀಗೆ ಇರಬೇಕು ಅಂತ ಏನಿಲ್ಲಪ್ಪ, ಅದ್ರೊಳಗೆ ನಮ್ಗೆ ಏನು ಮುಖ್ಯವಾಗಿ ಅಲ್ಲಿ ತಿಳ್ಕೊಳ್ಬೇಕು ಅನ್ನೋದನ್ನ ಮಾತ್ರ ಮುಖ್ಯ ಅಂತ. ಉದಾಹರಣೆಗೆ ಇವಾಗ ನಾವೆಲ್ಲ ವಿಚಾರಗಳನ್ನೂ ಆಧ್ಯಾತ್ಮಿಕವಾಗಿ ವಿಚಾರಗೊಳಿಸ್ತಾ ಇರ್ಬೇಕಾದ್ರೆ ಎಲ್ಲ ಒಂದೇ ಆರ್ಡರ್ ತಿಳಿಸ್ಬೇಕು ಅಂತ ಏನಿಲ್ಲ. ಇವಾಗ ಕರ್ತೃತಂತ್ರ ಸಾಧನೆ, ವಸ್ತುತಂತ್ರ ಸಾಧನೆ ಅಂತ 5 ವಿಷಯ ತಿಳ್ಕೊಳ್ಳೋದ್ರೊಳಗೆ ಅದು ಎಲ್ಲ 4ನೇದ್ರೊಳಗೆ ಬಂದಿದ್ರು ಕೂಡ ಅದನ್ನ ಮೊದಲು ಹೇಳಬಹುದು, ಕರ್ಮಯೋಗದ ಬಗ್ಗೆ ಮೊದಲು ಹೇಳ್ಬಿಡ್ಬೋದು ಅಲ್ವಾ. ಜಿಜ್ಞಾಸೆ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಅದೇ ತರ ಇದು ಕೂಡ ವಿಶ್ರುತಿ ವ್ಯಾಖ್ಯಾನ ಮಾಡೋದು ಅಂತ. ಇನ್ನು 208ನೇ ಭಾಷೆ ದಿವ್ಯ ಹಾಲಿನ ಮಹಿಮೆ. ದಿವ್ಯ ಹೇಳ್ತೀರಾ? ಹೇಳ್ತೀನಿ. ಹಾಲಿನ ಮಹಿಮೆ. ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ಯತ್ ಚ ಪ್ರಾಣಿತಿ ಯತ್ ಚ ನ ಇತ್ಯಸ್ಯ ಕಃ ಅರ್ಥಃ ಇತಿ ಉಚ್ಯತೆ. ಯಾವುದರಲ್ಲಿ ಎಲ್ಲವೂ ಇದೆಯೋ, ಪ್ರತಿಷ್ಠಿತವಾಗಿದೆಯೋ, ಯಾವುದು ಬದುಕಿದೆಯೋ, ಯತ್ ಚ ಪ್ರಾಣಿತಿ ಅಂದ್ರೆ ಯಾವುದು ಬದುಕಿದೆಯೋ, ಯಾವುದು ಇಲ್ವೋ, ಯತ್ ಚ ನ ಯಾವುದು ಬದುಕಿಲ್ಲವೋ ಅದರಲ್ಲೇ ಪ್ರತಿಷ್ಠಿತವಾಗಿರುತ್ತದೆ ಅಂತ ಮಂತ್ರದಲ್ಲಿದೆಯಲ್ಲ, ಅದರ ಅರ್ಥ ಏನು ಅಂದ್ರೆ ಹೇಳ್ತೀವಿ ಅಂತ ಹೇಳಿ. ತಸ್ಮಿನ್ ಪಶ್ವನ್ನೇ ಪಯಸಿ ಸರ್ವಂ ಅಧ್ಯಾತ್ಮಾದಿ ಭೂತಾದಿ ದೈವಂ ಲಕ್ಷಣಂ ಕೃತ್ಸ್ನಂ ಜಗತ್ ಪ್ರತಿಷ್ಠಿತಂ ಯಚ್ಚ ಪ್ರಾಣಿತಿ ಪ್ರಾಣಚೇಷ್ಟಾವತ್ ಯಚ್ಚ ನ ಸ್ಥಾವರಂ ಶೈಲಾದಿ. ಸೊ ಅಂದ್ರೆ ಆ ಪಶುಗಳಿಗೆ ಕೊಡುವಂತ 4ನೇ ಭಾಗದ ಅನ್ನ ಅಂತ ಹೇಳಿದ್ರಲ್ಲ, ಅದ್ರಲ್ಲೇ ಅದು ಯಾವುದು ಅಂದ್ರೆ ಹಾಲಲ್ವಾ, ಅದ್ರಲ್ಲೇ ಅಧ್ಯಾತ್ಮ, ಅಧಿಭೂತ, ಅಧಿದೈವ ಈ ರೂಪವಾಗಿರುವಂತ ಈ ಜಗತ್ತೆಲ್ಲವೂ ಅದರಲ್ಲೇ ಇದೆ. ಸೊ ಯಾವ್ಯಾವ್ದು ಬದುಕಿದೆಯೋ, ಅಂದ್ರೆ ಪ್ರಾಣಚೇಷ್ಟ ಅಂದ್ರೆ ಪ್ರಾಣಗಳ ವ್ಯಾಪಾರವನ್ನು ಮಾಡ್ಕೊಂಡಿದೆಯೋ, ಅಥವಾ ಯಾವ್ದು ಇಲ್ವೋ, ಸ್ಥಾವರ ಜಂಗಮ ಶೈಲಾದಿ ಅಂತಿದೆಯಲ್ಲ, ಅಂದ್ರೆ ಪರ್ವತಗಳ ಹಾಗೆ ಯಾವ್ದು ಅಲ್ಲೇ ನಿಂತಿರುತ್ತದೋ ಮುಂತಾದವುಗಳು, ಅದೆಲ್ಲವೂ ಪ್ರತಿಷ್ಠಿತವಾಗಿರುತ್ತದೆ ಆ ಹಾಲಲ್ಲೇ ಅಂತ. ಪ್ರತಿಷ್ಠಿತ ಅಂದ್ರೆ ಏನು? ಅದರಿಂದ ಅದೆಲ್ಲವೂ ಅದರಿಂದಲೇ ಅದೆಲ್ಲ ನಿಂತ್ಕೊಂಡಿದೆ ಅಂತ. ಪ್ರತಿಷ್ಠಿತವಾಗಿರೋದು ಅಂತಂದ್ರೆ ಅದ್ರಿಂದನೇ ಅದೆಲ್ಲ ನಿಂತ್ಕೊಂಡಿದೆ. ಇವಾಗ ನನಗೆ ನನ್ನ ಮಗನೇ ಪ್ರತಿಷ್ಠೆ ಅಂದಂಗೆ, ನನ್ನ ಮಗನಿಂದನೇ ನಾನು ಇಷ್ಟೊಂದೆಲ್ಲ ತಗೊಂಡಿರುವಂಥದ್ದು, ನನಗೆ ನನ್ನ ತಂದೆಯೇ ಪ್ರತಿಷ್ಠೆ ಅಂತ ಹೇಳ್ತಾರಲ್ಲ, ಹಾಗೆ ಇದು ಅದರಿಂದಲೇ ಇದೆಲ್ಲ ಏನು ನಿಂತ್ಕೊಂಡಿದೆ, ಉಪಜೀವಿಸ್ಕೊಂಡಿದೆ. ಜಂಗಮವಾಗಿರುವಂಥದ್ದಲ್ಲ, ಸ್ಥಾವರವಾಗಿರುವಂಥ ಬೆಟ್ಟ ಗುಡ್ಡಗಳೆಲ್ಲ ಅದರಿಂದಲೇ ಪ್ರತಿಷ್ಠಿತವಾಗಿದೆ ಅಂತ.
ತತ್ರ ಹಿ ಶಬ್ದೇನ ಏವ ಪ್ರಸಿದ್ಧಾವದ್ಯೋತಕೇನ ವ್ಯಾಖ್ಯಾತಂ. ಅಲ್ಲಿ ಹಿ ಅನ್ನುವ ಶಬ್ದವನ್ನ ಹೇಳಿರೋದ್ರಿಂದನೇ ಪಯಸಿ ಹಿದಗುಂ ಪ್ರತಿಷ್ಠಿತಂ ಅಂತ ಇದೆ ಅಲ್ಲ ಮಂತ್ರದಲ್ಲಿ, ಆ ಹಿ ಶಬ್ದದಿಂದಲೇ ಏನ್ ಗೊತ್ತಾಗುತ್ತೆ ಅಂದ್ರೆ ಪ್ರಸಿದ್ಧವಾಗಿದೆ ಇದು ತುಂಬಾ ಅಂತ ತಿಳಿಯುತ್ತೆ. ಇದನ್ನ ಮರಿಬಾರ್ದು. ಅಂದ್ರೆ ಆಚಾರ್ಯ ಭಾಷಾಧ್ಯಯನ ಮಾಡೋರು ಇದನ್ನ ಕೆಲವೊಂದು ವಿಷಯಗಳನ್ನ ಮರಿಬಾರ್ದು. ಅಂದ್ರೆ ಇದೇನು ಅಂತಂದ್ರೆ ಸಾಧನೆಗೆ ಅದಕ್ಕೆ ಅಷ್ಟೊಂದು ಬೇಕಾಗದೇ ಇದ್ರು ಕೂಡ ಯಾರಿಗೆ ಭಾಷೆ ಅಧ್ಯಯನ ಮಾಡಬೇಕು ಅಂತ ಇರುತ್ತೆ ಅಲ್ಲಿ ಎಷ್ಟೋ ಕಡೆ ತರ ಬರುತ್ತೆ ಹಿ ಶಬ್ದ. ಶ್ರುತಿಯಲ್ಲಿ ಹಿ ಶಬ್ದ ಯಾಕೆ ಬಂದಿದೆ ಅಂತಂದ್ರೆ ಪ್ರಸಿದ್ಧಾರ್ಥಕವಂತ ತಿಳಿಸೋದಕ್ಕೆ. ಮೊದಲನ್ನದಲ್ಲಿ ಬಂದಿತ್ತಲ್ಲ ಪ್ರಸಿದ್ಧಾರ್ಥಕವಾದಂತ ಇನ್ನೇನೇ ನೋಡಿದ್ವಿ ಅದನ್ನ. ಹಿ ಅಂತ ಯಾಕೆ ಬಂದಿದೆ ಅಂತಂದ್ರೆ ಎಲ್ಲಾರು ತಿಂತಾರಲ್ರಿ ಅದು ಅನ್ನೋ ತರ. ಇದೇ ತರ ಎಲ್ಲರಿಗೂ ಪ್ರಸಿದ್ಧಾರ್ಥಕವಾಗಿರುವಂಥದ್ದು ಹಾಲೆ ಪ್ರತಿಷ್ಠೆ ಅಂತ ಅಂತ ಹೇಗೆ. ನೆಕ್ಸ್ಟ್ ಪ್ರಶ್ನೆ. ಈಗ ನೆಕ್ಸ್ಟ್ ಅದಕ್ಕೆ ಒಂದು ಪ್ರಶ್ನೆ. ಕಥಂ ಪಯೋದ್ರವ್ಯಸ್ಯ ಸರ್ವ ಪ್ರತಿಷ್ಠಾತ್ವಂ ಕಾರಣತ್ವ ಉಪಪತ್ತೇಹೇ. ಅಂದ್ರೆ ಪಯೋ ಅಂದ್ರೆ ಹಾಲಿನಲ್ಲೇ ಎಲ್ಲವೂ ಪ್ರತಿಷ್ಠಿತವಾಗಿದೆ, ಅಂದ್ರೆ ಹಾಲಿನಿಂದಲೇ ಎಲ್ಲವೂ ನಿಂತಿದೆ ಅಂತ ಅನ್ನೋದು ಹೇಗೆ ಅಂದ್ರೆ ಅದಕ್ಕೆ ಏಕೆಂದರೆ ಎಲ್ಲದಕ್ಕೂ ಅದೇ ಕಾರಣವಾಗಿರುತ್ತದೆ. ಕಾರಣತ್ವ ಉಪಪತ್ತೇಹ, ಕಾರಣತ್ವ ಇದೆ ಅದಕ್ಕೆ. ಅಂದ್ರೆ ಎಲ್ಲಾ ಪ್ರತಿಷ್ಠಿತವಾಗಿರೋದಕ್ಕೆ ಹಾಲು ಕಾರಣ ಆಗಿರುತ್ತೆ ಅಂದ್ಬಿಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಕಾರಣತ್ವಂಚ ಅಗ್ನಿಹೋತ್ರಾದಿ ಕರ್ಮ ಸಮವಾಯಿತ್ವಂ ಅಗ್ನಿ ಪರಿಣಾಮಾತ್ಮಕಂ ಚ ಜಗತ್ ಕೃತ್ಸ್ನಂ ಇತಿ ಶ್ರುತಿ ಸ್ಮೃತಿವಾದಾಹ ಶತಶೋ ವ್ಯವಸ್ಥಿತಾಹ ಅತಃ ಯುಕ್ತಮೇವ ಹಿ ಶಬ್ದೇನ ವ್ಯಾಖ್ಯಾನಂ. ಸೊ ಅದಕ್ಕೆ ಕಾರಣ ಏನಂದ್ರೆ ಅಗ್ನಿಹೋತ್ರಕ್ಕೆ ಸಂಬಂಧವಾಗಿರುತ್ತದೆ. ಪುರಾಣ ಕಥೆಗಳಿಂದ ಎಲ್ಲಾನು ಗೊತ್ತಾಗುತ್ತೆ ಹಾಲಿನ ಮಹತ್ವ. ಆಕ್ಚುಲಿ ಅಗ್ನಿಹೋತ್ರ ಕ್ರಿಯೆಗಳಲ್ಲೇ ಮಾಡ್ಬೇಕಂದ್ರೆ ಅಂದ್ರೆ ಅಲ್ಲಿಗೆ ತುಪ್ಪ ಬೇಕಿರೋದು. ಅಂದ್ರೆ ಆ ಹಾಲಿನಿಂದಲೇ ತುಪ್ಪ ಆಗೋದ್ರಿಂದ ಹಾಲಿನ ಮಹತ್ವವನ್ನ ಅದು ಹೇಳುತ್ತೆ. ಅಗ್ನಿಹೋತ್ರ ಕ್ರಿಯೆಗಳಿಂದ ಹೇಳುತ್ತೆ. ಅಗ್ನಿಹೋತ್ರ ಕ್ರಿಯೆದಲ್ಲೇ ಆಹುತಿಯನ್ನ ಕೊಡುತ್ತೀವಲ್ಲ, ಆ ಆಹುತಿ ಕೊಡೋದ್ರಿಂದನೇ ಈ ಸರ್ವ ಜಗತ್ತೂನು ನಿಂತಿರೋದು ಅಂತ ಹೇಳುತ್ತೆ. ಹಂಗಾಗಿ ಈ ವಾಕ್ಯಗಳನ್ನ ಹೇಳೋ ಅಂತ ನೂರಾರು ಶ್ರುತಿ ಸ್ಮೃತಿ ವಾಕ್ಯಗಳಿದೆ. ಅದಕ್ಕೆ ಹಿ ಶಬ್ದ ಅಂತ ಉಪಯೋಗಿಸಿರೋದು. ಅಂದ್ರೆ ಅಷ್ಟು ಪ್ರಸಿದ್ಧವಾಗಿದೆ ಅಂತ. ಸ್ಮೃತಿಗಳಲ್ಲೇ ಪುರಾಣಗಳಲ್ಲೂ ಎಲ್ಲದರಲ್ಲೂ ಇದೆ. ಅಂದ್ರೆ ಹೋಮಗಳು ಮಾಡೋದ್ರಿಂದಾನೇ ಈ ಪ್ರಪಂಚ ನಡೀತಾ ಇರೋದು. ಅಂದ್ರೆ ಈ ಪ್ರಪಂಚದಲ್ಲೇ ಮಳೆ ಎಲ್ಲ ಆಗ್ತಾ ಇರೋದು. ಅಂದ್ರೆ ಕಾಲಚಕ್ರ ಪ್ರವರ್ತಿತಂ ಅಂತ ಭಗವಂತನು ಹೇಳ್ತಾನಲ್ಲ ಹಂಗೆ. ಹೋಮ ಮಾಡೋದಕ್ಕೆ ಸಾಮಾನ್ಯನ ಹೇಳ ಅಲ್ಲಿ ಹಿ ಶಬ್ದ ಬಳಸಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಅಂತ. ಇಲ್ಲಿ ಹಿ ಶಬ್ದ ಬಳಸಿರೋದು ಎಲ್ಲರಿಗೂ ಗೊತ್ತಿರುವಂಥದ್ದು ಅಂದ್ರೆ ಏನೋ, ಎಲ್ಲರಿಗೂ ಪ್ರಸಿದ್ಧವಾಗಿರುವಂಥದ್ದು ಅಂದ್ರೆ ಏನೋ, ಶ್ರುತಿಗಳಲ್ಲಿ ಸ್ಮೃತಿಗಳಲ್ಲಿ ಪುರಾಣಗಳಲ್ಲಿ ಪ್ರಸಿದ್ಧವಾಗಿರುವಂಥದ್ದು ಅಂತ ಅರ್ಥ ಇಲ್ಲಿ. ಆಯ್ತಾ? ಹೀಗೆ ಅಂತ. ಸೊ ಇವಾಗ ಪುರಾಣ ಅಂತ ಹೇಳಿದ್ರಲ್ಲ, ಒಂದು ಉದಾಹರಣೆ ಕೊಡಿ. ಯಾವ ಪುರಾಣದಲ್ಲಿ ಇದರ ಒಂದು ಮಹಿಮೆಯನ್ನ ತಿಳಿಸ್ಕೊಟ್ಟಿದೆ ಅಂತ. ವಸಿಷ್ಠರ ಹತ್ರ ಇರೋ ನಂದಿನಿ ಏನು ಅದರ ಮಹಿಮೆನ ಎಷ್ಟೊಂದು ಹೇಳ್ತಾರೆ. ಮತ್ತೆ ಆ ವಿಶ್ವಾಮಿತ್ರರು ಬಂದು ಕೇಳಿದ್ದಕ್ಕೆ ಮೊದಲೇ ಹೇಳೋ ರೀಸನ್ನೇ ಕೊಡೋ ಕಾರಣನೇ ಅದು. ಇಲ್ಲ, ಇದು ನನ್ನ ಹೋಮಕ್ಕಾಗೆ ಇರೋ ಧೇನು, ಇದನ್ನ ಕೊಡೋದಕ್ಕಾಗೋದಿಲ್ಲ ಅಂತ. ಇಂದ್ರ ಕೊಟ್ಟಿರೋದು ಅದನ್ನ. ಇಂದ್ರ ನೀವು ಇದು ಹೋಮಕ್ಕಾಗಿ ನಿಮ್ಮ ಉಪಯೋಗ ಬರುತ್ತೆ ಅಂತ ಕೊಟ್ಟಿರೋಂಥದ್ದು, ಹಾಗಾಗಿ ಕೊಡೋದಿಲ್ಲ ಅಂತಾನೆ ಹೇಳೋದು. ಕೊಡೋದಿಲ್ಲ ಅಂದ್ರೆ ಅದಾಗದೆ ಹೋದ್ರೆ ತಗೊಂಬೋದು ಅಂತ ಅಂದ್ಬಿಟ್ಟು, ನಂದೇನಿಲ್ಲ ಅನ್ನತ್ರ ಹೇಳಿದ್ರು ಅಂತ ಅಂದ್ಬಿಟ್ಟು. ಜಮದಗ್ನಿಗಳ ಕಥೆಯಲ್ಲೂ ಬರುತ್ತೆ. ಅವ್ರಿಗೂ ಹಂಗೆ, ಅದಕ್ಕೇನೆ ಕಾರ್ತವೀರ್ಯಾರ್ಜುನದ ಜೊತೆ ಯುದ್ಧ ಆಗಿತ್ತು. ಸಂವತ್ಸರಂ ಪಯಸಾ ಜುಹ್ವತಿ ಅಪ ಪುನರ್ಮೃತ್ಯುಂ ಜಯತಿ ಇತಿ. ಸಂವತ್ಸರದವರೆಗೆ ಹಾಲಿನಿಂದ ಹೋಮ ಮಾಡಿದವನು ಪುನರ್ಮೃತ್ಯುವನ್ನು ಗೆದ್ದುಕೊಳ್ಳುತ್ತಾನೆ ಅಂತ ಇದೆ. ಅಂತ ಬ್ರಾಹ್ಮಣಗಳಲ್ಲೇ ಇದನ್ನ ಹೇಳಿದೆ. ಅಂದ್ರೆ ಅಹೋರಾತ್ರಿ ಬೆಳಿಗ್ಗೆ ರಾತ್ರಿ ಆತರ ಹೋಮ ಮಾಡಿದ್ರೆ 1 ಸಂವತ್ಸರ ಪೂರ್ತಿ ಹೋಮ ಮಾಡಿರೋರು ಮೃತ್ಯುವನ್ನ ಗೆಲ್ತಾರೆ ಅಂತ ಇದೆ. ಸಂವತ್ಸರೇಣ ಕಿಲ 3 ಶತಾನಿ ಆಹುತೀನಾಂ 7 ಶತಾನಿ 20 ಚೇತ್ ಚ ಇತಿ ಯಾಜುಷ್ಮತೀಃ ಇಷ್ಟಿಕಾ ಅಭಿಸಂಪದ್ಯಮಾನಾಃ ಸಂವತ್ಸರಸ್ಯ ಚ ಅಹೋರಾತ್ರಾಣಿ. ಸಂವತ್ಸರದೊಳಗೆ 360 ಆಹುತಿಗಳು, 3 ಷಷ್ಟ ಶತಾನಿ ಅಂದ್ರೆ 360, ಷಷ್ಟ ಅಂದ್ರೆ 60,
3 ಶಿಷ್ಟಶತಾನಿ 360 ಆಹುತಿಗಳನ್ನ ಕೊಡ್ತಾರೆ. ಅಲ್ಲಿ ಮತ್ತೆ 720 ಸಪ್ತಚ ಶತಾನಿ ವಿಂಶತಿ. ಸೊ 720 ಆಗಿರೋದ್ರಿಂದ ಯಾಜುಷ್ಮತಿ ಇಷ್ಟಿಕೆಗಳಾಗುತ್ತದೆ ಅದು. ಅದಕ್ಕೆ ಏನಂದ್ರೆ ಒಂದು ದಿನಕ್ಕೆ ಬೆಳಗ್ಗೆ 2 ಆಹುತಿ, ರಾತ್ರಿ 2 ಆಹುತಿ, ಹೀಗೆ ಪ್ರತ್ಯೇಕವಾಗಿ 720 ಆಹುತಿಗಳಾಗುತ್ತೆ ಪ್ರತಿದಿನ ಹಂಗ್ ಕೊಟ್ರೆ. ಹಿಂಗೆ ಸಂವತ್ಸರದ ಅಹೋರಾತ್ರಿಗಳು ಅವು ಸಂವತ್ಸರ ರೂಪಿಯಾದ ಅಗ್ನಿಯನ್ನು ಸಂವತ್ಸರಂ ಅಗ್ನಿಂ ಪ್ರಜಾಪತಿಂ ಆಪ್ನುವಂತಿ, ಅಗ್ನಿಯನ್ನು ಪ್ರಜಾಪತಿಯನ್ನು ಪಡೆಯುತ್ತವೆ. ಅಂದ್ರೆ ಪ್ರಜಾಪತಿ ಸ್ಥಾನನ ಅಲ್ಲ ಅಲ್ಲೇನೆ ಅಂದ್ರೆ ಪುನರ್ವೃತ್ತಿ ಅಂದ್ರೆ ಅದು ಎಲ್ಲಿವರೆಗೂ ಇದೆ ಅಂತ ಈ ರೀತಿಯಾಗಿ ಸ್ವಾಮಿಗಳು ಅದಕ್ಕೆ ಇದನ್ನು ಕೊಟ್ಟಿದ್ದಾರೆ, ಹೇಗೆ ಅಂತೆಲ್ಲ ಕೊಟ್ಟಿದ್ದಾರೆ ವಿವರಣೆ ಅಡಿ ಟಿಪ್ಪಣಿಯಲ್ಲಿ ಅಂತ. ಈ ಸಾಧ್ಯವಾಗದಿರೋಂಥದ್ದು ಏನೂ ಇಲ್ಲ ಅದನ್ನ ಇದರಿಂದ ಅಂತ. ಹಾಲೆಲ್ಲ ವೇಸ್ಟ್ ಮಾಡ್ತಾರೆ, ಮೂರ್ತಿಗಳಲ್ಲಿ ಸುರಿದ್ರೆ ಅದು ಇದೆಲ್ಲ ಅಂತಾರಲ್ಲ, ಅದು ಇಷ್ಟವಿಲ್ಲದೆ ಅರ್ಥವಿಲ್ದಾರಂಥ ಮಾತುಗಳು. ಕುಡಿಯೋಂತಹ ಹಾಲನ್ನು ಕುಡಿತಾ ಇರೋನು ಅದು ಏನು ಸ್ವಲ್ಪ ಸಮರ್ಪಣೆ ಮಾಡಿದ್ರೆ ಅಂಥದ್ದು ಏನು ಇನ್ನೂ ಎಷ್ಟು ಹೆಚ್ಚಿಗೆ ಒಳ್ಳೇದಾಗುತ್ತೆ, ಲೋಕಕ್ಕೆ ಹಿತವಾಗುತ್ತೆ ಅನ್ನೋದೇ ಅದು. ಅಂದರೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಎಲ್ಲಿವರೆಗೂ ಪ್ರಾಪ್ತವಾಗುತ್ತೆ ಇದರಿಂದ ಅಂತ ಅಂದ್ಬಿಟ್ಟು. ಬೇಕಾದಷ್ಟು ಇರುತ್ತೆ ಬಿಡಿ ಕರ್ಮಕಾಂಡದಲ್ಲಿ, ಕೆಲವೊಂದು ಆಚಾರ್ಯರ ಮೂಲಕ ಆಚಾರ್ಯ ಭಾಷೆ ಮೂಲಕ ಕೆಲವೊಂದೆಲ್ಲ ಈ ಥರ ಗೊತ್ತಾಗ್ತಾ ಇರುತ್ತೆ ನಮಗೆ ಏನೇನೆಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು. ಆದರೆ ಎಲ್ಲರೂ ಮಾಡೋಂಥದ್ದಲ್ಲ ಇದನ್ನೆಲ್ಲ. ಯಾವ ರೀತಿ ಇಷ್ಟಂತೂ ಹೇಳಿದ್ರಲ್ಲ ಈ ರೀತಿಯಾಗಿ ಕೊಡೋಂಥದ್ದು ಅಂತ ಅಂದ್ಬಿಟ್ಟು ಅಹೋರಾತ್ರಿ ಥರ ಮಾಡೋಂಥದ್ದು ಯಾರು ಮಾಡ್ತಾರೆ? ಯಾರಿಗೆ ಬೇಕೋ ಅವ್ರು ಮಾಡ್ತಾರಲ್ವಾ. ಕೆಲವರು ಇರ್ತಾರೆ ಆ ಥರ ಮಾಡೋಂಥವ್ರು ಅಂತ, ಅಂಥವ್ರಿಗೆ ಇಂಥ ಫಲ ಆಗುತ್ತೆ, ಹಾಗೆ ಬೇಕಾದಷ್ಟು ಫಲ ಆಗುತ್ತೆ ಅದರೊಳಗೆ ಅಂತ. ಏವಂ ಕೃತ್ವಾ ಸಂವತ್ಸರಂ ಜುಹ್ವತಿ ಅಪಜಯತಿ ಪುನರ್ಮೃತ್ಯುಂ ಇತಃ ಪ್ರೇತ್ಯ ದೇವೇಶು ಸಂಭೂತಃ ಪುನರ್ನ ಮ್ರಿಯತೆ ಇತ್ಯರ್ಥಃ. ಸೊ ಈ ರೀತಿ ಮಾಡಿದಾಗ, ಸಂವತ್ಸರದವರೆಗೂ ಈ ರೀತಿ ಮಾಡಿದಾಗ ಪುನರ್ಮೃತ್ಯುಂ ಅಪಜಯತಿ, ಮೃತ್ಯುವನ್ನು ಜಯಿಸ್ತಾನೆ ಅವನು. ಆಮೇಲೆ ಇತಃ ಅದಾದ್ಮೇಲೆ ಪ್ರೇತ್ಯ ಅಂದ್ರೆ ಸತ್ತ ಮೇಲೆ ದೇವೇಶು ಸಂಭೂತಃ ದೇವತೆಗಳಾಗಿ ಹುಟ್ಟುತ್ತಾನೆ. ಪುನರ್ ಮ್ರಿಯತೆ ಇತ್ಯರ್ಥಃ, ಮತ್ತೆ ಪುನರ್ ನ ಮ್ರಿಯತೆ, ಪುನಃ ನ ಮ್ರಿಯತೆ, ಮತ್ತೆ ಅವನು ಸಾಯೋದಿಲ್ಲ ಎಂದು ಅದರ ಅರ್ಥ. ಇತಿ ಏವಂ ಬ್ರಾಹ್ಮಣವಾದ ಆಹುಹು, ಈ ತರ ಬ್ರಾಹ್ಮಣವಾದಗಳಲ್ಲೇ ಅಲ್ಲೇ ಇದೆ ಅಂತ ಹೇಳಿದ್ದಾರೆ. ಬ್ರಾಹ್ಮಣವು ಯಾವುದೆಂಬುದು ಐತರಿಯ ಬ್ರಾಹ್ಮಣ ಇರಬಹುದು ಅಂತ ಬರೆದಿದ್ದಾರೆ. ನ ತಥಾ ವಿದ್ಯಾತ್ ನ ತಥಾ ದ್ರಷ್ಟವ್ಯಂ, ಹೀಗೆ ಅರಿಯಬಾರದು, ಹಾಗೆ ಕಾಣಬಾರದು ಅಂತ ಹೇಳ್ತಾರೆ. ಯತ್ ಅಹರೇವ ಜುಹೋತಿ ತದ್ ಅಹಃ ಪುನರ್ಮೃತ್ಯುಂ ಅಪಜಯತಿ ನ ಸಂವತ್ಸರಾಭ್ಯಾಸಂ ಅಪೇಕ್ಷತೆ ಏವಂ ವಿದ್ವಾನ್ ಸನ್. ಯಾವ ದಿನದಲ್ಲೇ ಹೋಮ ಮಾಡ್ತಾನೋ ಆ ದಿನವೇ ಪುನರ್ಮೃತ್ಯುವನ್ನು ಗೆದ್ದುಕೊಳ್ಳುತ್ತಾನೆ. ಸಂವತ್ಸರದವರೆಗೆ ಇದನ್ನು ಅಭ್ಯಾಸ ಮಾಡುತ್ತಿರಬೇಕೆಂಬುದೇನೂ ಬೇಕಿಲ್ಲ ಅಂತಾನು ಹೇಳ್ತಾರೆ. ಯತ್ ಉಕ್ತಂ ಪಯಸೀಹಿ ಇದಂ ಸರ್ವಂ ಪ್ರತಿಷ್ಠಿತಂ ಪಯ ಆಹುತಿ ವಿಪರಿಣಾಮಾತ್ಮಕತ್ವಂ ಸರ್ವಸ್ಯ ಇತಿ. ಹಾಲಿನಲ್ಲೇ ಆಹುತಿಯನ್ನ ಕೊಡೋದ್ರಿಂದ, ಹಾಲಿನ ಆಹುತಿ ಅಂದ್ರೆ ಪರಿಣಾಮ ಸ್ವರೂಪವೇ ಆಗಿರುವುದರಿಂದ, ಅಂದ್ರೆ ತುಪ್ಪದಲ್ಲಿ ಹಾಲಿನ ಪರಿಣಾಮವಾಗಿರುವ ತುಪ್ಪದಲ್ಲೇ ಆಹುತಿಯನ್ನ ಕೊಡೋದ್ರಿಂದ ಹಾಲಿನಲ್ಲೇ ಇದೆಲ್ಲ ಪ್ರತಿಷ್ಠಿತವಾಗಿದೆ ಅಂತ ಹೇಳ್ಬೋದು. ತತ್ ಏಕೇನ ಏವಾ ಅಹ್ನ ಜಗದಾತ್ಮತ್ವಂ ಪ್ರತಿಪದ್ಯತೆ. ಅದನ್ನು ಹೀಗೆಂದು ಅರಿತುಕೊಂಡು ಒಂದು ದಿನದಲ್ಲೇ, ಏಕೇನ ಅಹನಿ ಅಂದ್ರೆ ದಿನ ಅಂತ, ಒಂದು ದಿನದಲ್ಲೇ ಜಗದಾತ್ಮತ್ವವನ್ನು ಪಡೆದುಕೊಳ್ಳುತ್ತಾನೆ, ಅಂದ್ರೆ ಪ್ರಾಜಾಪತ್ಯವನ್ನು ಪಡೆದುಕೊಳ್ಳುತ್ತಾನೆ. ತದುಚ್ಯತೆ ಅಪಜಯತಿ ಪುನರ್ಮೃತ್ಯುಂ ಪುನರ್ಮರಣಂ ಸಕೃತ್ ಮೃತ್ವಾ ವಿದ್ವಾನ್ ಶರೀರೇಣ ವಿಯುಜ್ಯ ಸರ್ವಾತ್ಮ ಭವತಿ ನ ಮರಣಾಯ ಪರಿಚ್ಛಿನ್ನಂ ಶರೀರಂ ಗೃಹ್ಣಾತಿ ಇತ್ಯರ್ಥಃ. ಇದನ್ನೇ ಶ್ರುತಿಯು ಪುನರ್ಮೃತ್ಯುವನ್ನು ಪುನರ್ಮರಣವನ್ನು ಗೆದ್ದುಕೊಳ್ಳುತ್ತಾನೆ ಅಂತ ಹೇಳ್ತಾ ಇರೋದು. ಒಂದು ಸಲ ಸತ್ತ ಬಳಿಕ ಉಪಾಸಕನು ಶರೀರದಿಂದ ವಿಯುಕ್ತನಾಗಿ ಸರ್ವಾತ್ಮನಾಗಿರುತ್ತಾನೆ.
ಮತ್ತೆ ಸಾಯುವ ಫಲದ ಪರಿಚ್ಛಿನ್ನ ಶರೀರವನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಅರ್ಥ. ಆ, ಪ್ರಜಾಪತಿತ್ವ ಅಂತ ಒಂದು ದೊಡ್ಡ ಸ್ಥಾನನೇ ಸಿಗುತ್ತೆ ಹಿಂಗೆ ಮಾಡೋದ್ರಿಂದ. ಅವನು ಮತ್ತೆ ಈ ಸಾಮಾನ್ಯ ಜನರಂಗೆ ಹುಟ್ಟೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಆ ಹಾಲಿನ ಪ್ರತಿಷ್ಠೆ ಪರಿಣಾಮ ಇದೆಲ್ಲ. ಆ ಹಾಲಿನಲ್ಲಿ ಆಹುತಿ ಕೊಡುವಂತಹ ಅದರ ಪರಿಣಾಮ ಇದೆಲ್ಲ. ಹಾಲಿನಲ್ಲಿ ಆಹುತಿ ಕೊಡುವಂತ ಪರಿಣಾಮವೇ ಇದೆ. ಅಂದ್ರೆ ಇದೆಲ್ಲವೂ ಅಂತ ಅದರ ಇವಾಗ ನಮ್ಮ ಭಗವಂತ ಹೇಳುವಂಥದ್ದು ಎಲ್ಲವೂ ಕೂಡ ಯಜ್ಞದಲ್ಲಿ ಪ್ರತಿಷ್ಠಿತವಾಗಿದೆ ಅಂತ ಭಗವಂತ ಹೇಳುವಂಥದ್ದು. ಯಜ್ಞ ಯಾವ್ದ್ರಿಂದ ಆಗುತ್ತೆ? ಹಾಲಿನಿಂದ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲವೂ. ಇವಾಗ ನೋಡಿ, ಆಚಾರ್ಯದನ್ನ ಹೇಳಿದ್ದೇನಕ್ಕೆ ಅಂತ, ಈ ಪ್ರಸಂಗ ಯಾಕೆ ಬಂತು ಆಚಾರ್ಯಗೆ ಅಂತ ಯಾಕೆ ಹೇಳಿದೆ? ಪ್ರತಿಷ್ಠೆ ಅಂತ ಹೆಂಗ್ ಹೊಂದುತ್ತೆ? ಇದೆಲ್ಲವೂ ಅದರೊಳಗೆ ಪ್ರತಿಷ್ಠೆ ಅಂತ ಹೆಂಗ್ ಗೊತ್ತಿಂದ ಅಂದ್ರೆ ಅದರಲ್ಲಿರುವಂತಹ ಒಂದು ಗುಣ ಅಂತ ತಗೊಳ್ಳಿ, ಏನಾದ್ರು ತಗೊಳ್ಳಿ, ಅದು ಎಲ್ಲಿವರೆಗೂ ತರಿಸುತ್ತೆ ಅಂತಂದ್ರೆ ಆ ಸರ್ವಾತ್ಮ ಭಾವನೆ ತರಿಸ್ಬಿಡುತ್ತೆ ಅಂತ. ಅದಕ್ಕೆ ಕಾರಣ ಆಗಿರುವಂಥದ್ದು ಅಂತ. ಅಂದ್ರೆ ಒಂದು ಹಾಲಿನ ಮಹಿಮೆ ಅಷ್ಟರ ಮಟ್ಟಿಗೆ ಇದೆ ಅಂತ. ಆ ಕಾರಣಕ್ಕಾಗಿಯೇ ನಮ್ಮಲ್ಲಿ ಗೋವುಗಳಿಗೆ ಅನ್ನೋದು ಅಷ್ಟು ಪ್ರಾಧಾನ್ಯತೆ ಇರುವಂಥದ್ದು. ಎಷ್ಟು ಇದೆ, ಎಷ್ಟು ವಿಸ್ತಾರವಾಗಿದೆ, ಸಾಮಾನ್ಯ ಜನರಿಗೆ ಅರ್ಥ ಆಗೋದು ಕಷ್ಟ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಕಥೆಗಳ ಮೂಲಕ ಅದನ್ನ ತಿಳಿಸ್ಕೊಟ್ಟು ಹೇಳಿದೆ. ಹಾಗಾಗಿನೇ ಆ ಗೋವುಗಳಲ್ಲಿ ಅಷ್ಟು ಕೋಟಿ ಕೋಟಿ ದೇವರುಗಳೆಲ್ಲ ಇರ್ತಾರೆ ಅಂತ ಹೇಳಿರುವಂಥದ್ದು. ಆ ಕೋಟಿ ಕೋಟಿ ದೇವತೆಗಳಿಂದಲೇ ಎಲ್ಲಾ ಜಗತ್ತು ನಿಂತಿದೆಯಲ್ವಾ. ಆ ಕಾರಣಕ್ಕಾಗಿ ಆ ಗೋವಿನಲ್ಲೇ ಎಷ್ಟು ದೇವತೆಗಳು ನಿಂತಿದೆ ಅಂತ ಹೇಳಿ ಈ ರೀತಿ ಹೇಳಿದ್ರು. ಇದರ್ಥ ಆಗೋದು ಕಷ್ಟ ಅಂತ ಅಂದ್ಬಿಟ್ಟು. ಆದ್ರೂ ನಮ್ಮ ಮುಟ್ಟಾಳ್ತನದ ಒಂದು ಬುದ್ಧಿ ಇದೆಯಲ್ಲ, ನಾವು ಅದಕ್ಕೆ ಭೌತಿಕವಾಗಿ ನೋಡ್ತಾ ಇರ್ತೇವೆ ನಾವು ಹಾಲನ್ನ, ಹಾಗೆ ಅಂತ. ಮುಂದುವರ್ಸಿ. ಕಹ ಪುನಃ ಹೇತು ಸರ್ವಾತ್ಮತ್ಯ ಮೃತ್ಯುಂ ಅಪಜಯತಿ ಇತಿ ಉಚ್ಯತೆ. ಸರ್ವಾತ್ಮತ್ವವನ್ನು ಪಡೆದುಕೊಂಡು ಮೃತ್ಯುನು ಗೆದ್ದುಕೊಳ್ತಾನೆ ಅನ್ನೋದಕ್ಕಿನ್ನ ಕಾರಣ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಶ್ರುತಿ ಹೇಳ್ತೆ, ಸರ್ವಂ ಸಮಸ್ತಂ ಹಿ ಯಸ್ಮಾತ್ ದೇವೇಭ್ಯಃ ಸರ್ವೇಭ್ಯಃ ಅನ್ನಾದ್ಯಂ ಅನ್ನಮೇವ ತತ್ ಆದ್ಯಂ ಸ ಅಯಂ ಪ್ರಾತರಾಹುತಿ ಪ್ರಕ್ಷೇಪೇಣ ಪ್ರಯಚ್ಛತಿ. ಅಂದ್ರೆ ಹಿ ಯಸ್ಮಾತ್, ಏಕೆಂದರೆ ಸಂಜೆ ಬೆಳಗ್ಗೆ, ಸಾಯಂ ಪ್ರಾತಃ ಆಹುತಿ ಅಂತ ಇದೆಯಲ್ಲ, ಸಂಜೆ ಮತ್ತೆ ಬೆಳಗ್ಗೆ ಆಹುತಿಗಳನ್ನು ಕೊಡೋದ್ರಿಂದ ಅವನು ಎಲ್ಲ ದೇವತೆಗಳಿಗೆ ಅನ್ನವನ್ನು ಆದ್ಯವೂ ಆಗಿರುವುದನ್ನು ಸರ್ವವನ್ನು ಎಲ್ಲವನ್ನೂ ಕೊಟ್ಟವನಾಗುತ್ತಾನೆ. ಅಂದ್ರೆ ಆಹುತಿಗಳು ಕೊಡೋದ್ರಿಂದ ಅದೇ ದೇವತೆಗಳಿಗೆ ಆಹಾರ ಅಂತ ಹೇಳ್ತಾರಲ್ಲ, ಅದನ್ನ ಕೊಟ್ಟವನ ಆಗ್ತಾನೆ ಅವನು ಆಹುತಿ ಕೊಡೋದ್ರಿಂದ. ಸೊ ಅನ್ನಾದ್ಯವನ್ನು ಕೊಟ್ಟಂಗ ಆಗ್ತಾನೆ ಅವನು. ತದುಕ್ತಂ ಸರ್ವಂ ಆಹುತಿಂ ಅಯಂ ಆತ್ಮಾನಂ ಕೃತ್ವಾ ಸರ್ವದೇವಾನ್ ಸರ್ವದೇವಾನ್ ಅನ್ನರೂಪೇಣ ಸರ್ವೈಃ ದೇವೈಃ ಏಕಾತ್ಮಭಾವಂ ಗತ್ವಾ ಸರ್ವದೇವಮಯಃ ಭೂತ್ವಾ ಪುನರ್ನ ಮ್ರಿಯತೆ ಇತಿ. ಆದ್ದರಿಂದ ತನ್ನನ್ನು ಆಹುತಿ ಮಯನಾಗಿ ಸರ್ವವೂ ಆಗಿ ಮಾಡಿಕೊಂಡು ಸರ್ವ ದೇವತೆಗಳ ಅನ್ನ ರೂಪದಿಂದ ಸರ್ವ ದೇವತೆಗಳೊಡನೆ ಏಕಾತ್ಮ ಭಾವವನ್ನ ಹೊಂದುತ್ತಾನವನು. ಅವನು ಸರ್ವ ದೇವಾತ್ಮಕನಾಗ್ತಾನೆ ಈ ರೀತಿಯಾಗಿ ಆಹುತಿಗಳನ್ನ ಕೊಡೋದ್ರಿಂದ. ಅದಕ್ಕೆ ಅವನ್ ಮತ್ತೆ ಸಾಯೋದಿಲ್ಲ ಅಂತ ಹೇಳ್ಬಿಡ್ತಾನೆ ಅದ್ರೊಳಗೆ ಅಂತ. ತನ್ನ ಈ ಪರಿಚ್ಛಿನ್ನ ಭಾವದ ಆಹುತಿಯನ್ನೇ ಕೊಟ್ಬಿಡ್ತಾನೆ ಅಲ್ಲಿ. ಹಾಗಾಗಿ ಅಲ್ಲಿ ದೇವತೆಗಳಿಗೆ ಅನ್ನ ಆಗೋಗ್ಬಿಡ್ತಾನಲ್ಲ ಅಲ್ಲಿ ಅಂತ. ಹಾಗಾಗಿ ನಮ್ಮಲ್ಲಿ ಅಗ್ನಿಗೆ ಇದು ಶರೀರವನ್ನ ಸತ್ತ ಶರೀರನ ಅಗ್ನಿ ಕೊಡೋದು ಅಂತಂದ್ರೆ ಅದೊಂದು ಹವಿಸ್ಸು ಅಂತ, ಅಗ್ನಿ ಕೊಡುವಂತ ಹವಿಸ್ಸು ಅಂತ, ಹಾಗೆ ಅಂತ. ಇನ್ನು ಮುಂದೆ ಅತ ಏತದಪಿ ಉಕ್ತಂ ಬ್ರಾಹ್ಮಣೇನ, ಈ ರೀತಿ ಇದನ್ನ ಬ್ರಾಹ್ಮಣದಲ್ಲಿ ಕೂಡ ಹೀಗೆಂದೇ ಹೇಳಿದೆ. ಬ್ರಹ್ಮವೈ ಸ್ವಯಂಭೂ ತಪಃ ಅತಪ್ಯತ. ಸೊ ಸ್ವಯಂವಾದ ಬ್ರಹ್ಮ ತಪಸ್ಸನ್ನು ಮಾಡಿತು ಸ್ವಯಂ ಅಂತಾನು ಹೇಳತ್ತೆ ನಮ್ ಬ್ರಾಹ್ಮಣಗಳಲ್ಲೇ ಅಂತ. ಜೀವನ ಅಂದ್ರೆ ಮಾಡೋದಕ್ಕೋಸ್ಕರ ಅವನು ತಪಸ್ ಮಾಡ್ದ ಅಂತ. ಸ್ವಯಂಭುವಾದ ಬ್ರಹ್ಮವು ಅಂತಂದ್ರೆ ತಪಸ್ಸನ್ನು ಮಾಡಿದ, ಬ್ರಹ್ಮ ತಪಸ್ ಮಾಡಿದನು ಅಂದ್ರೊಳಗೆ ಅರ್ಥ ಇಲ್ಲ. ಆ ಸ್ವಯಂಭೂ ಬ್ರಹ್ಮ ಆಗುವುದಕ್ಕಾಗಿ ತಪಸ್ಸು ಮಾಡಿದನು ಅಂತ ಸ್ವಾಮಿ ಕೊಟ್ಟಿದ್ದಾರೆ. ಆಗಲ್ಲ ಹೇಳಿಸಿ ಜೀವನ ಅಂತ. ತದೈಕ್ಷತ ನ ವೈ ತಪಸ್ಯ ಅನಂತಮಸ್ತಿ ಹಂತಾಹಂ ಭೂತೇಷು ಆತ್ಮಾನಂ ಜುಹವಾನಿ ಭೂತಾನಿ ಚ ಆತ್ಮಾನಿ ಇತಿ ತತ್ ಸರ್ವೇಷು ಭೂತೇಷು ಆತ್ಮಾನಂ ಹುತ್ವಾ
ಭೂತಾನಿ ಚ ಆತ್ಮಾನಿ ಸರ್ವೇಷಾಂ ಭೂತಾನಾಂ ಶ್ರೇಷ್ಠಂ ಸ್ವರಾಜ್ಯಮಾಧಿಪತ್ಯಂ ಪರ್ಯೇತ್ ಅಂತ ಶತಪಥ ಬ್ರಾಹ್ಮಣದ ಮಂತ್ರ. ಈ ಐಕ್ಷತ ಯೋಚನೆ ಮಾಡ್ತಾನೆ ಏನಂತ ಅಂದ್ರೆ ತಪಸಃ ಅನಂತಹಂ ಅಸ್ಮಿ ಅಂದ್ರೆ ಅನಂತನಾಗಿದ್ದೇನೆ, ತಪಸ್ಸಿನಲ್ಲಿ ಆನಂತ್ಯವಿಲ್ಲ ಅಂತ. ಆನಂತ್ಯವಿಲ್ಲ, ಒಳ್ಳೆಯದು. ನಾನು ಈ ಭೂತಗಳಲ್ಲಿ ನನ್ನಲ್ಲಿಯೂ ಹೋಮ ಮಾಡಿಕೊಳ್ಳುವೆನು ಎಂದು ಯೋಚಿಸಿಕೊಂಡಿತು ಅಂತ ಬ್ರಾಹ್ಮಣದ ವಿವರ. ಮುಂದೆ 209ನೇ ಭಾಷೆ ಭಾಗ ಹೇಳ್ತಾರೆ. ಹಾಗೆ ನಾನು ಮೇಲೆ ಹೋಗ್ತೀನಿ, ಇಲ್ಲ ಸ್ವಲ್ಪ ಚಾರ್ಜ್ ಕಡಿಮೆ ಇದೆ. ಮುಂದುವರಿಸಿ ಇವರೇ. ಅನ್ನಗಳು ಕ್ಷಯವಾಗುವುದಿಲ್ಲವೇಕೆ? ತಸ್ಮಾತ್ ತಾನಿ ನ ಕ್ಷೀಯಂತೆ ಅದ್ಯಮಾನಾನಿ ಸರ್ವದಾ ಇತಿ. ಯಾವಾಗಲೂ ತಿನ್ನಲ್ಪಡುತ್ತಿದ್ದರು. ಅದ್ಯಮಾನಾನಿ ಅಂದ್ರೆ ಯಾವಾಗ್ಲೂ ತಿಂತಾ ಇದ್ರು. ಅದು ಏತಕ್ಕೆ ಕ್ಷಯವಾಗದೆ ಇದೆ ಕಸ್ಮಾತ್ ನ ಕ್ಷೀಯಂತೆ ಅಂತ ಪ್ರಶ್ನೆ. ಯದಾ ಪಿತ್ರ ಪೃಥಕ್ ಭೋಕ್ತೃಭ್ಯಃ ಪ್ರತ್ತಾನಿ ತದಾ ಪ್ರಭೃತಿಯೇವ ತೈಃ ಭೋಕ್ತೃಭಿಃ ಅದ್ಯಮಾನಾನಿ. ಯಾವಾಗ ತಂದೆಯು 7 ಅನ್ನಗಳನ್ನು ಸೃಜಿಸಿ ಅದನ್ನ ಬೇರೆ ಬೇರೆ ಭೋಕ್ತೃಗಳಿಗೆ ಕೊಟ್ನೋ, ಅಂದ್ರೆ ಬೇರೆ ಬೇರೆಯಾಗಿ ಅನುಭವಿಸೋರಿಗೆ ಕೊಟ್ನೋ, ಆವಾಗ್ಲೇ ಅದು ಆ ಭೋಕ್ತೃಗಳಿಂದ ತಿನ್ನಲ್ಪಡುತ್ತಿವೆ. ಅಂದ್ರೆ ಎಷ್ಟೋ ಕಾಲಗಳಿಂದ ಎಷ್ಟೋ ಭೋಕ್ತೃಗಳಿದ್ದಾರೆ, ಅದನ್ನ ಆ ಅನ್ನಗಳನ್ನ ಸೇರಿಸ್ಕೊಂಡೇ ಇದ್ದಾರೆ ಅವರು. ಆ ಕಾರಣದಿಂದ ತತ್ ನಿಮಿತ್ತತ್ವ ತೇಷಾಂ ಸ್ಥಿತೇಹೆ, ಏಕೆಂದರೆ ಆ ಕಾರಣದಿಂದಲೇ ಅದು ಇದ್ದುಕೊಂಡಿರುತ್ತದೆ. ಸರ್ವದಾ ನೈರಂತರ್ಯೇಣ, ಅದು ಯಾವಾಗ್ಲೂ ಇರುತ್ತೆ, ಅಂದ್ರೆ ಯಾವಾಗ್ಲೂ ಕಂಟಿನ್ಯೂಸ್ ಆಗಿರುತ್ತೆ ಅದು ಅಂತ, ಕ್ಷಯವಾಗೋದಿಲ್ಲ ಅಂತ. ಕೃತಕ್ಷಯ ಅಪಪತ್ತೇಹೇ ಚ ಯುಕ್ತಃ ತೇಷಾಂ ಕ್ಷಯಃ. ಮಾಡಿದ್ದು ಕ್ಷಯವಾಗುವುದು ಯುಕ್ತವಾದ್ದರಿಂದಲೂ ಅವು ಕ್ಷಯವಾಗುವುದು ಯುಕ್ತವಾಗಿರುತ್ತದೆ. ಆದ್ರೆ ನಚ ತಾನಿ ಕ್ಷೀಯಮಾಣಾನಿ, ಆದ್ರೆ ಅದು ಕ್ಷಯವಾಗೋದಿಲ್ಲ. ಯಾವ್ದಾದ್ರೂ ಒಂದ್ ಮಾಡಿದ್ರೆ ಲೋಕದಲ್ಲೇ ಅದು ಕ್ಷಯ ಆಗತ್ತೆ ಅನ್ನೋದು ಯುಕ್ತವಾಗೇ ಇರುತ್ತೆ ಆಕ್ಚುಲ್ ಆಗೆ. ಆದ್ರೆ ಇದು ಪಿತಾ ಸೃಷ್ಟಿ ಮಾಡಿಕೊಟ್ಟಿರುವ ಪಿತೃವಿಂದ ಸೃಷ್ಟಿಯಾಗಿರೋ ಈ ಅನ್ನ ಕ್ಷೀಯಮಾಣಾನಿ, ಕ್ಷಯವಾಗೋದಿಲ್ಲ. ಜಗತಃ ಅವಿಭ್ರಷ್ಟ ರೂಪೇಣ ಏವ ಅವಸ್ಥಾ ದರ್ಶನಾತ್. ಏಕೆಂದರೆ ಈ ಜಗತ್ತು ತನ್ನ ಸ್ವರೂಪವನ್ನು ಯಾವಾಗ್ಲೂ ಬಿಡದೆ ಇದ್ದದ್ದು ಕಂಡೇ ಇದೆ, ನಮ್ಗೆ ನೋಡ್ತಾನೆ ಇದೀವಿ. ಭವಿತವ್ಯಂಚ ಅಕ್ಷಯ ಕಾರಣೇನ, ಹೀಗೆ ಕ್ಷಯ ಆಗದೆ ಇರೋದಕ್ಕೆ ಇದೇ ಕಾರಣ ಇರೋದು. ಅಂದ್ರೆ ಅದು ಇರೋದೇ, ಈ ಜಗತ್ತು ಯಾವಾಗ್ಲೂ ಹಿಂಗಿರೋದೇ ಅದರ ಒಂದು ಅಕ್ಷಯಕ್ಕೆ ಕಾರಣ ಆಗಿದೆ. ತಸ್ಮಾತ್ ಕಸ್ಮಾತ್ ಪುನಸ್ತಾನಿ ನ ಕ್ಷೀಯಂತೆ ಇತಿ ಪ್ರಶ್ನ. ಆದ್ದರಿಂದ ಅವು ಏತರಿಂದ ಕ್ಷಯವಾಗದೆ ಇರುತ್ತದೆ ಅನ್ನೋದೇ ಪ್ರಶ್ನೆ ಅಂತ ಕೇಳ್ತಿದ್ದಾರೆ. ತಸ್ಯ ಇದಂ ಪ್ರತಿವಚನಂ ಪುರುಷಃ ವ ಅಕ್ಷಿತಿಃ. ಏಕೆಂದರೆ ಅದಕ್ಕೆ ಪ್ರತಿವಚನಂ ಅಂದ್ರೆ ಉತ್ತರ. ಅದಕ್ಕೇನು ಉತ್ತರ ಅಂದ್ರೆ, ಏಕೆಂದರೆ ಪುರುಷನೇ ಅಕ್ಷಿತಿಯು. ಸೊ ಯಾವ ಪುರುಷ ಇದಾನಲ್ವಾ ಅವನೇ ಅಕ್ಷಿತಿ ಪುರುಷ. ಆಕ್ಚುಲಿ ಅವನು ಕ್ಷಯ ಆಗೋದಿಲ್ಲ. ಯಥಾ ಅಸೌ ಪೂರ್ವಮನ್ನಾನಾಂ ಸೃಷ್ಟ್ವಾ ಆಸೀತ್ ಪಿತಾ ಮೇಧಯ ಜಯಾದಿ ಸಂಬದ್ಧೇನ ಚ ಕರ್ಮಣ ಭೋಕ್ತಾ ಚ. ಹೀಗೆ ಈ ತಂದೆಯು ಪೂರ್ವದಲ್ಲಿ ಮೇಧೆಯಿಂದಲೂ ಹೆಂಡತಿಯೇ ಮುಂತಾದವರ ಸಂಬಂಧವುಳ್ಳ ಪಾಂಕ್ತ ಕರ್ಮದಿಂದಲೂ ಅನ್ನಗಳನ್ನು ಸೃಜಿಸುವವನಾಗಿದ್ದನೋ. ಆಮೇಲೆ ಕರ್ಮಣ ಭೋಕ್ತಾ ಚ, ಭೋಕ್ತೃವೂ ಆಗಿದ್ದನೋ. ಹಾಗೆಯೇ ತಥಾ ಹಾಗೆಯೇ ಸೃಜಿಸುವನಾಗಿದ್ದ, ಭೋಕ್ತೃವೂ ಆಗಿದ್ದ, ಅನ್ನವೂ ಆಗಿದ್ದ, ಅನಾದ್ಯವೂ ಆಗಿದ್ದ ಅಂತ. ಎಲ್ಲ ಅವನೇ ಆಗಿದ್ದ. ತಥಾ ಏಭ್ಯಃ ದತ್ತಾನಿ ಅನ್ನಾನಿ ತೇ ಅಪಿ ತೇಷಾಂ ಅನ್ನಾನಾಂ ಭೋಕ್ತಾರಃ ಅಪಿ ಸಂತಃ ಪಿತರ ಏವ ಮೇಧಯಾ ತಪಸಾ ಚ ಯತಃ ಜನಯಂತಿ ತಾನಿ ಅನ್ನಾನಿ. ಹಾಗೆಯೇ ಅನ್ನಗಳನ್ನು ಯಾರಿಗೆ ಕೊಟ್ನೋ ಅವನು, ಆ ಪಿತ, ಅವರು ಆ ಅನ್ನಗಳನ್ನು ತಿನ್ನುವವರಾಗಿದ್ದರು
ತಂದೆಗಳೇ, ಏಕೆಂದರೆ ಮೇಧೆಯಿಂದಲೂ ತಪಸ್ಸಿನಿಂದಲೂ ಆ ಅನ್ನಗಳನ್ನು ಉಂಟು ಮಾಡುತ್ತಲೇ ಇರುತ್ತಾರೆ. ಅಂದ್ರೆ ಕರ್ಮ ಅನ್ನೋದು ಈಗ ಒಬ್ರಿಂದ ಒಬ್ರಿಗೆ ಬರ್ತಾನೆ ಇರುತ್ತೆ. ಗೊತ್ತಾಯ್ತಾ? ಅಂದ್ರೆ ಇವಾಗ ವಾರ್ತಿಕಕಾರರು ಏನ್ ಹೇಳಿದಾರಲ್ಲ, ಇವಾಗ ತಂದೆ ಅಂತಂದ್ರೆ ಪ್ರಜಾಪತಿ ತಂದೆ, ನಾವುಗಳು ತಂದೆ ಅಂತಂದ್ರೆ ಅಂತ ಆಚಾರ್ಯರ ಒಂದು ಇದು ಸಿಕ್ತು ನೋಡಿ, ಪೋಷಕವಾಗಿ ಸಿಕ್ತಿದ್ದು ಅಂತ. ಅದಿಂದನೇ ಆಗಿದ್ರು ಕೂಡ ಅವ್ರಿಗೂ ಎಲ್ಲರೂ ಕೂಡ ಅವ್ರೇನ್ ಮಾಡ್ತಾರೆ, ಜ್ಞಾನ ಕರ್ಮಗಳು ಮಾಡೇ ಮಾಡ್ತಾರೆ. ಮೇಧೆಯಿಂದಲೂ ತಪಸ್ಸಿನಿಂದಲೂ ಈ ಅನ್ನಗಳನ್ನು ಉಂಟು ಮಾಡುತ್ತಲೇ ಇರುತ್ತಾರೆ. ಏನರ್ಥ ಇದ್ರದ್ದು? ಉಪಾಸನೆಯಿಂದ, ಕರ್ಮೋಪಾಸನೆಗಳಿಂದಲೂ ಮಾಡ್ತೇನೆ. ಯಾಕಂದ್ರೆ ಮೊದ್ಲು ನಾನು ಬ್ರಹ್ಮಚಾರಿ ಆಗಿದ್ದವನಿಗೆ ಪತ್ನಿ ಬೇಕು ಅನ್ಸುತ್ತೆ, ಆಮೇಲೆ ವಿತ್ತ ಬೇಕು ಅನ್ಸುತ್ತೆ ಅಂತ ಬಂತಲ್ಲ, ಅದು ಉಪಾಸನೆ ಯಾವ ಬರುತ್ತೆ ಒಂದ್ಸತಿ ಆಗೋದ್ಮೇಲೆ ಮುಗಿತಲ್ಲ, ಸತ್ಮೇಲೆ ಅವನ್ ಮಗಂಗ್ ಬರತ್ ಮತ್ತಿದೆ ತರ. ಅವ್ನ ಮಗ ಮತ್ತೆ ನಾನು ಹುಟ್ಟು ಬರ್ಬೇಕಲ್ಲ, ಹುಟ್ಟು ಬಂದಾಗ ತಿರ್ಗಾ ಅದೇ ಕತ್ತೇನೆ, ತಿರ್ಗಾ ಅದೇನೋ ಒಂಟಿ ಅನ್ಕೊಳ್ಳೋದು, ನಾನು ಅದ್ ಬೇಕು ಅನ್ಕೊಳ್ಳೋದು, ನಿಲ್ಲುತ್ತಾ ಇದು ಆಗ್ತಾನೇ ಇರುತ್ತೆ. ಎಲ್ಲಾದ್ನ ಚಕ್ರ, ಜೀವನ ಚಕ್ರ ನಡಿಬೇಕಲ್ಲ, ಜೀವನ ಚಕ್ರ ಅದ್ ನಡೀತಾನೇ ಇರುತ್ತೆ. ಎಲ್ಲಿವರೆಗೂ ನಡೆಯುತ್ತೆ? ಜ್ಞಾನ ಬರೋವರೆಗೂ ನಡೀತಾನೆ ಇರುತ್ತೆ. ಇದು ನಿಲ್ಲೋದೇ ಇಲ್ಲ. ಹಾಗಾಗಿ ಅಕ್ಷಿತಿ ಇದು ಕ್ಷಯ ಆಗೋದೇ ಇಲ್ಲ. ನಿಮ್ ಬೇಕು ಅಂದ್ರೆ ಕ್ಷಯ ಆಗಲ್ಲ ಅಂತ ಇದೊಂದು ಪ್ರೋಸೆಸ್ ನಡೀತಾನೆ ಇರುತ್ತೆ. ಅದು ದೈವ ನಿರ್ಣಯವಾಗಿರುವಂತ ಪ್ರೋಸೆಸ್ ಇದು. ಯಾರು ಎಷ್ಟು ಬೇಕಾದ್ರೂ ಹೊಲಸು ಬಿದ್ದೋಗಿರ್ಲಿ, ಆ ದೈವ ನಿರ್ಣಯ ಅನ್ನೋದು ಆಗಿದೆ ಅದು ಅಂತ. ಯಜ್ಞದಲ್ಲೇ ಪ್ರತಿಷ್ಠವಾಗಿರುವಂಥ ದೈವ ನಿರ್ಣಯ ಅದು ಅನ್ನೋದು. ಅದು ಮಾಡ್ತಾನೆ ಇರ್ತೀವಿ. ಇವಾಗ ಹೇಳ್ತಾರಲ್ಲ, ನಿಮ್ಮಂತರ ಇರೋದ್ರಿಂದ ಅಲ್ಲಿ ಹೋಗ್ತಿದ್ದ ಮಳೆ ಬೆಳೆ ಆಗ್ತಿರೋದು ಅಂತ ಅಂದ್ಬಿಟ್ಟು. ಹಾಗೆ ಇದು ಇದಂದ್ರೆ ಶಾಸ್ತ್ರದ್ದು, ಇದೆಲ್ಲ ಶಾಸ್ತ್ರದ ವಿಚಾರ, ಇದೆಲ್ಲ ಮಾಡ್ತಾನೆ ಇರ್ತಾನೆ ಅಂತ. ಇವಾಗ ಇದಕ್ಕೆ ನಮ್ಗೆ ಇಲ್ಲಿ ಇವಾಗ ಎಲ್ಲ ಅರ್ಥ ಮಾಡ್ಕೊಳ್ಳೋ ಲೌಕಿಕ ತಗೊಳ್ಬೋದು. ಅದನ್ನ ನಾವು ಹುಟ್ಟಿದ ತಕ್ಷಣ ಮಕ್ಕಳಿಗೆ ಎಳೆ ಕೂಸಾಗಿದ್ದಾಗೇನೆ ಇಂಗ್ಲೀಷ್ ಕಲಿಸ್ತೀವಿ ಸಂಪಾದನೆ ಮಾಡ್ಬೇಕು ಅಂತ. ಆ ಭಾಷೆನೇ ಇಂಗ್ಲೀಷ್ ಭಾಷೆ ಕಲಿಸ್ತೀವಿ ನಾವು. ಯಾಕಂದ್ರೆ ಬೇಕು ನನಗೆ ಅಂತ, ಅನ್ನ ಬೇಕು, ವಿತ್ತ ಬೇಕು, ದೊಡ್ಡ ದೊಡ್ಡ ಹೆಸರು ಬೇಕು, ಅದನ್ನ ಆ ಕಾರಣಕ್ಕಾಗಿ ಅಂತ. ಮುಂದುವರ್ಸಿ. ತದ್ ಏತದಭಿಧೀಯತೆ ಪುರುಷಃ ವೈ ಯಃ ಅನ್ನಾನಾಂ ಭೋಕ್ತಾ ಸಹ ಅಕ್ಷಿತಿಃ ಅಕ್ಷಯ ಹೇತುಃ. ಅದನ್ನೇ ಹೇಳುತ್ತಿದೆ. ಅಂದ್ರೆ ಈ ಶ್ರುತಿ ಕೂಡ ಅದನ್ನೇ ಹೇಳುತ್ತಿದೆ. ಅನ್ನಗಳ ಭೋಕ್ತೃ ಆಗಿದನಲ್ಲ ಆ ಪುರುಷನೇ, ಅವನು ಅಕ್ಷಿತಿಯು ಅಕ್ಷಯವಾಗಿರುವುದಕ್ಕೆ ಅದೇ ಕಾರಣ ಅವನು. ಮತ್ತೆ ಈಗ ಮತ್ತೆ ಕಥಮಸ್ಯ ಅಕ್ಷಿತಿತ್ವಂ ಇತಿ ಉಚ್ಯತೆ. ಈಗ ಅವ್ನು ಏನಕ್ಕೆ ಅಕ್ಷಯ ಆಗಿದ್ದಾನೆ ಆ ಪುರುಷ ಅಂತ ಅದನ್ನ ಹೇಳ್ತಿದ್ವಿ ಅಂತ ಹೇಳಿ, ಸಹ ಹಿ ಯಸ್ಮಾತ್ ಇದಂ ಭೋಜ್ಯಮಾನಂ ಸಪ್ತವಿಧಂ ಕಾರ್ಯಕಾರಣ ಲಕ್ಷಣಂ ಕ್ರಿಯಾಫಲಾತ್ಮಕಂ ಪುನಃ ಪುನಃ ಭೂಯೋಃ ಭೂಯೋಃ ಜನಯತೆ ಉತ್ಪಾದಯತಿ ಧಿಯಾ ಧಿಯಾ ತತ್ತತ್ ಕಾಲಭಾವಿನ್ಯಾ ತಯಾ ತಯಾ ಪ್ರಜ್ಞಯಾ ಕರ್ಮಭಿಃ ಚ ವಾಂಗ್ಮನಃ ಕಾಯಚೇಷ್ಟಿತೈಃ. ಸೊ ಅವನು ಏನಕ್ಕೆ ಅಕ್ಷಿತಿಯಾಗಿದ್ದಾನೆ ಅಂದ್ರೆ, ಮತ್ತೆ ಹೀ ಅಂತ ಇದೆ ಅಂದ್ರೆ ಅಂದ್ರೆ ಪ್ರಸಿದ್ಧವಾಗಿ ಈ ತಿನ್ನಲ್ಪಡುತ್ತಿರುವ ಅನ್ನ ಏನಿದೆ ಅದು ಕಾರ್ಯಕಾರಣ ಲಕ್ಷಣ ಇರುವಂತದ್ದು, ಅಂದ್ರೆ ಕ್ರಿಯಾಫಲ ಲಕ್ಷಣ ಇರುತ್ತದೆ. ಅವನು 7 ವಿಧವಾದ ಅನ್ನನ ಮತ್ತೆ ಮೇಲಿಂದ ಮೇಲೆ ಧೀಯಿಂದ ಆ ಕಾಲದಲ್ಲಿ ಆ ಪ್ರಜ್ಞೆಯಿಂದ ಕರ್ಮಗಳಿಂದ, ಎಂದರೆ ವಾಕು ಮನಸ್ಸು ಆ ಕಾರ್ಯಕಾರಣ ಸಂಘಾತಗಳ ವ್ಯಾಪಾರದಿಂದ ಮತ್ತೆ ಮತ್ತೆ ಅವ್ನು ಹುಟ್ಟಿಸ್ಕೊಂತಾನೆ ಇರ್ತಾನೆ, ಅದು ಉಂಟು ಮಾಡ್ಕೊಂತಾನೆ ಇರ್ತಾನೆ. ಯಾವ ತರ ಇವಾಗ ನೋಡಿ, ಇವಾಗೇನು ಎಲ್ಲ ಬಿದೋಯ್ತಪ್ಪ, IT ಎಲ್ಲ ಬಿದೋಯ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಬೇಕಂತೆ, ಅಲ್ಲಿನ ಜೀವನ ಅದಕ್ಕೆ ತಗೊಂತಾನೆ ಮೇಧೆಯಿಂದ. ಸುಮ್ಮನೆ ಇದು ಉದಾಹರಣೆ ಒಂದಲ್ಲ, ಯಾಕಂದ್ರೆ ಶಾಸ್ತ್ರೀಯವಾದ ಉದಾಹರಣೆ ಅಲ್ಲ ಇದು, ಸುಮ್ಮನೆ ಹೇಳ್ತಾ ಇರೋದು. ಅದನ್ನ ಕಲೀಲಿಲ್ಲ ಅಂದ್ರೆ ನಮ್ಗೆ ಸ್ಕೋಪ್ ಇಲ್ವಂತೆ, ನಾವು ಇದಕ್ಕೆ ಸರ್ವಿಸ್ ಅಲ್ಲಿ ಇದ್ರು ಕೂಡ ಅದೆಲ್ಲ ಕಲಿಬೇಕಂತೆ, ಕಲಿತೀವಿ. ಯಾಕೆ? ಮೇಧೆಯಿಂದಲೂ ಮಾಡ್ತೀವಿ ಅಂತ. ಹಂಗೆ ಶಾಸ್ತ್ರದಲ್ಲೂ ಅಷ್ಟೇ, ಈ ಪ್ರಕ್ರಿಯೆ ಬಳಸಿದ್ರೆ ಆಗಲ್ಲ, ಇನ್ನೊಂದು ಪ್ರಕ್ರಿಯೆ ಬಳಸೋಣ, ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅನ್ಕೊಂಡು ನಡೀತಾನೇ ಇರುತ್ತೆ ಇದೆಲ್ಲ ಅಂತ. ಯದ್ ಯದ್ ಏತತ್ ಸಪ್ತವಿಧಮನ್ನ ಮುಕ್ತಂ ಕ್ಷಣಮಾತ್ರಮಪಿ ನ ಕುರ್ಯಾತ್ ಪ್ರಜ್ಞೆಯ ಕರ್ಮಭಿಃ ಚ ತತಃ ವಿಚ್ಛಿದ್ಯೇತ ಭುಜ್ಯಮಾನತ್ವಾತ್ ಸಾತ್ಯತ್ಯೇನ ಕ್ಷೀಯತೆ ಸಹ ಅತತ್ಯೇನ ಕ್ಷೀಯತೆ ಅವನ ಅಕ್ಷಿತಿ ಹೇಗೆ, ಓಕೆ ಅದಾಗಿತ್ತಲ್ಲ, ಕರ್ಮ ಮಾಡ್ತಾನೆ ಇರ್ತಾನೆ ಅವನು.
ಈ ಹೇಳಿದೆ ಈಗ ಮೇಲೆ ಹೇಳಿದ ಸಪ್ತವಿಧವಾದ ಅನ್ನವನ್ನು ಕ್ಷಣವಾದರೂ ಅವನು ಪ್ರಜ್ಞೆಯಿಂದಲೂ ಕರ್ಮಗಳಿಂದಲೂ ಮಾಡದೆ ಇದ್ದಿದ್ದರೆ ಆಗ ಸತತವಾಗಿ ಭುಕ್ತವಾಗುತ್ತಿರುವುದರಿಂದ ಕ್ಷಯವಾಗುತ್ತಿತ್ತು, ವಿಚ್ಛಿನ್ನವಾಗಿ ಬಿಡುತ್ತಿತ್ತು. ಅಂದ್ರೆ ಒಂದು ಕ್ಷಣನಾದ್ರೂ ಅವನು ಈ ರೀತಿಯಾಗಿ ಅಲ್ದೇನೆ ಈ ರೀತಿಯಾಗಿ ಯೋಚನೆ ಮಾಡದೆ ಕರ್ಮ ಮಾಡದೆ ಇದ್ದಿದ್ರೆ ಅವಾಗ ಅದು ಕ್ಷಯ ಆಗ್ತಿತ್ತು. ಆದ್ದರಿಂದ ಆದ್ರೆ ಅವನಂಗ್ ಮಾಡೋದಿಲ್ಲ. ಯಾವಾಗ್ಲೂ ಅವ್ನ್ಗೇನೋ ಒಂದ್ ಬೇಕೇ ಇರುತ್ತೆ. ಪುರುಷನ್ಗೆ ಅವ್ನ್ ಮಾಡ್ತಾನೆ ಇರ್ತಾನೆ, ಕ್ರಿಯೆ ಮಾಡ್ತಾನೆ ಇರ್ತಾನೆ ಕಾರ್ಯಕರಣ ಸಂಗಾತಗಳಿಂದ. ಆದ್ದರಿಂದ ಈ ಪುರುಷನು ಅನ್ನಗಳನ್ನು ಹೇಗೆ ತಿನ್ನುತ್ತಿದ್ದಾನೋ ಹಾಗೆಯೇ ನಿರಂತರವಾಗಿ ಆಯಾ ಪ್ರಜ್ಞೆಗೆ ತಕ್ಕಂತೆಯೂ ಆಯಾ ಕರ್ಮಕ್ಕೆ ತಕ್ಕಂತೆಯೂ ಮಾಡುತ್ತಲೂ ಇರುತ್ತಾನೆ. ಅವನವನ ಕರ್ಮಕ್ಕನುಸಾರವಾಗಿ ಅವನು ಕ್ರಿಯೆ ಮಾಡ್ತಾನೆ ಇರ್ತಾನೆ, ಅದ್ರ ಫಲನ ಅನುಭವಿಸ್ತಾನೆ ಇರ್ತಾನೆ ಮತ್ತೆ ಮತ್ತೆ ಅವನು. ಆದ್ದರಿಂದ ಹೀಗೆ ಸತತವಾಗಿ ಉಂಟು ಮಾಡುತ್ತಿರುವುದ್ರಿಂದಾನೇ ಅದಕ್ಕೆ ಅಕ್ಷಿತೀಯ ಅಂತ ಹೇಳಿದೆ ಅದು. ಆದ್ದರಿಂದ ಈ ಅನ್ನಗಳು ತಿನ್ನಲ್ಪಡುತ್ತಿದ್ದರೂ ಕ್ಷಯನೇ ಆಗೋದಿಲ್ಲ ಇದು. ಯಾರಿಗೆ ಹೇಳ್ಕೊಡೋದ್ರಿಂದ ಅದು ಆಗ್ತದೆ ಲೋಕದಲ್ಲಿ. ಈಗ ಇನ್ನು ಮಾಡ್ಬೇಕಪ್ಪ ಅನ್ನೋದು ಸ್ವಾಭಾವಿಕವಾಗಿ ಗೊತ್ತಾಗ್ಬಿಡ್ತದೆ. ಹಾಗೆ ಅದೇ ರೀತಿ ಅದೇ ದೃಷ್ಟ ಫಲ ಅನ್ನೋದೇನಿದೆಯಲ್ಲ ಅದೆಲ್ಲ ಕೂಡ ಅಷ್ಟು ಸ್ಪಷ್ಟವಾಗಿ ಆಗ್ತಾನೆ ಇರುತ್ತೆ. ಈಗೆಲ್ಲ ಮಾಡ್ತಾನೆ ಇರ್ತಾನೆ ಏನೇ ಆದ್ರೂ ಕೂಡ ಅಂತ ಅನ್ಬಿಟ್ಟು. ಅತಃ ಪ್ರಜ್ಞಾ ಕ್ರಿಯಾ ಲಕ್ಷಣ ಪ್ರಬಂಧಾರೂಢಃ ಸರ್ವಃ ಲೋಕಃ ಸಾಧ್ಯ ಸಾಧನ ಲಕ್ಷಣಃ ಕ್ರಿಯಾಫಲಾತ್ಮಕಃ ಸಂಹತ ಅನೇಕ ಪ್ರಾಣಿ ಕರ್ಮ ವಾಸನಾ ಸಂತಾನ ಅವಷ್ಟಬ್ಧತ್ವಾತ್ ಕ್ಷಣಿಕಃ ಅಸಾರಃ ನದಿ ಪ್ರದೀಪ ಸ್ಥಾನಕಲ್ಪಃ ಕದಲಿವತ್ ಅಸಾರಃ. ತುಂಬಾ ಉದ್ದ ಇದೆ, ಬೇಕಾದ್ರೆ ಕಟ್ ಮಾಡ್ಕೊಂಡು ಹೇಳಿದನ್ನ. ಚೆನ್ನಾಗಿದೆ. ಓಕೆ. ಆದ್ದರಿಂದನೇ ಪ್ರಜ್ಞಾ ಕ್ರಿಯಾ ಲಕ್ಷಣ ಪ್ರಬಂಧಾರೂಢ. ಪ್ರಜ್ಞಾ ಕರ್ಮ, ಕ್ರಿಯಾ ಅಂದ್ರೆ ಕರ್ಮ, ಈ ಲಕ್ಷಣಗಳಿರುವಂತದ್ದನ್ನು ಸರ್ವಃ ಲೋಕಃ ಸಾಧ್ಯ ಸಾಧನ ಲಕ್ಷಣ ಫಲಾತ್ಮಕ. ಈ ಲೋಕ ಪೂರ್ತಿ ಈ ಪ್ರಪಂಚನೇ ಈ ಕ್ರಿಯಾಕಾರಕ ಫಲ ಅಂದ್ರೆ ಇದು ಮಾಡಿದ್ರೆ ಇದು ಸಿಗುತ್ತೆ ಅನ್ನೋ ಈ ಸಾಧ್ಯ ಸಾಧನ ಲಕ್ಷಣವಾದ ಕೆಲಸಗಳನ್ನೇ ಮಾಡ್ತಾ ಇರುತ್ತೆ ಅದು. ಸಂಹತ ಅನೇಕ ಪ್ರಾಣಿ ಕರ್ಮ ವಾಸನಾ ಸಂತಾನವಷ್ಟಬ್ಧತ್ವಾತ್ ಅಂದ್ರೆ ಏನಕ್ ಮಾಡ್ತಾನೆ ಅಂದ್ರೆ ಅದ್ ಮತ್ತೆ ಕರ್ಮ ವಾಸನೆಗಳಿಂದಾನೇ ಮಾಡ್ತಾನೆ. ಅವ್ನ್ ಮಾಡ್ಕೊಂಡ್ ಅವ್ನ್ಗೆ ಅದು ರೂಢಿ ಆಗ್ಬಿಟ್ಟಿರುತ್ತೆ ಅವ್ನಿಗೆ. ಎಲ್ಲ ಒಂದಕ್ಕೊಂದು ಕುಡ್ಕೊಂಡು ಹೀಗೇ ಇದೆ ಅದು ಅಂತ ವಾಸನೆಗಳಿಂದ ಅದೆಲ್ಲ ಸಮ್ಮತವಾಗಿ ಹೀಗೆ ಇದ್ಬಿಟ್ಟಿದೆ ಅಂತ. ಅದು ಕ್ಷಣಿಕವು, ಅಶುದ್ಧವು, ಅಸಾರವು. ಅದ್ ಹೆಂಗಿದೆ ಅಂದ್ರೆ ಅವನ ಒಂದು ವಾಸನೆಗಳು ಕೂಡ್ಕೊಂಡಿರೋದು ಹೆಂಗಿದೆ ಅಂದ್ರೆ ಕ್ಷಣಿಕ ಇದೆ. ಅಂದ್ರೆ ಕ್ಷಣಕ್ಕೂ ಅದು ಒಂಥರ ಬದಲಾಗ್ತಾ ಇರುತ್ತೆ ಅಂತಾನ. ಕ್ಷಣಿಕ ಅನೇಕ ಪ್ರಾಣಿಗಳ ಕರ್ಮ ವಾಸನೆಗಳ ಸಂತಾನವನ್ನ ಆಶ್ರಯಿಸ್ಕೊಂಡಿರೋಂಥದ್ದು ಇದು, ಒಂದಲ್ಲ ಎರಡಲ್ಲ ಅಂತ ಹಾಗಿರೋದ್ರಿಂದ ಅಂತ. ಆಮೇಲೆ ಅಸಾರ, ಅದ್ರಲ್ಲಿ ಸಾರನೇ ಇಲ್ಲ. ಅದ್ರಲ್ಲಿ ಅಷ್ಟೊಂದಿದ್ರುನು ಏನೇನು ಸಾರ ಇಲ್ಲ, ಅದು ಹಂಗಿದೆ. ನದಿ ಸ್ರೋತ ಪ್ರದೀಪ ಸಂತಾನ ಕಲ್ಪಃ ಅಂದ್ರೆ ನದಿ ಹರ್ಕೊಂಡ್ ಹೋಗ್ತಾ ಇದ್ದಂಗೆ ಪ್ರದೀಪದ ಸಂತಾನದಂತೆಯೂ ಅದು ಹರ್ಕೊಂಡು ಹೋಗ್ತಾ ಇದೆ. ಕದಲಿ ಸ್ತಂಭವತ್ ಅಸಾರಹ. ಪ್ರದೀಪ ಅಂದ್ರೆ ದೊಡ್ಡ ಬೆಳಕು ಅಂತ, ಸ್ಟ್ರೀಟ್ ಲೈಟ್ ಇದ್ದಂಗೆ ಅದು ಅಷ್ಟು ದೊಡ್ಡದಾಗಿದೆ ಅಂತ ಅನ್ಬಿಟ್ಟು ಅಂತ. ಇದು ಗೀತೆನಲ್ಲಿ ಎಲ್ಲಿ ಉದಾಹರಣೆ ಕೊಟ್ಟಿದ್ದೇನೆ ಇದನ್ನ? ಎಷ್ಟನೇ ಅಧ್ಯಾಯದಲ್ಲಿ ವರ್ಣನೆ ಮಾಡಿರೋದು? ಸಂಸಾರ ವೃಕ್ಷ ಅದು 15ನೇ ಅಧ್ಯಾಯದಲ್ಲಿ. ಯಾವ್ದದು? ಅಶ್ವತ್ಥ ವೃಕ್ಷ. ಊರ್ಧ್ವಮೂಲಂ ಅಶ್ವತ್ಥಂ ಪರಾವರ್ಯಂ ಅಂತ ಅದು ಅಂತ ಕಟದಲ್ಲೂ ಬರುತ್ತೆ ಅದು ಅಂತ. ಹಾಗೆ ಹೇಳಿ. ಆಮೇಲೆ ಅಸಾರವಾಗಿದೆ. ಕದಲಿ ಸ್ತಂಭವತ್ ಅಂದ್ರೆ ಈ ಬಾಳೆ ದಿಂಡಿ ಇರುತ್ತಲ್ಲ, ಅದ್ ನೋಡಕ್ ದಪ್ಪಿರ್ಬೋದು, ಆದ್ರೆ ಅದ್ ನಾವ್ ನೋಡಿದ್ರೆ ಒಳಗಡೆ ತಗೊಂಡು ನೋಡಿದ್ರೆ ಅದಕ್ಕೆ ಒಂಥರ ಗಟ್ಟಿನೂ ಇರಲ್ಲ, ಏನೂ ಇರಲ್ಲ. ತೆಗಿತಾ ಇದ್ರೆ ಸುಮ್ನೆ ಬರ್ತಾನೆ ಇರುತ್ತೆ, ಅದ್ರಲ್ಲಿ ಏನೂ ಇರಲ್ಲ. ಹಂಗೆ ಏನ ಮಾಯಾ ಮರೀಚಿ ಅಂದ್ರೆ ಈ ಮಾಯೆ, ಬಿಸಿಲು, ಕುದುರೆ, ನೀರು ಹಂಗಿರೋ ಹಂಗೆ ಸ್ವಪ್ನಾದಿ ಸಮಹ ಈ ಕನಸಿಗೆ ಸಮವಾಗಿ ತದಾತ್ಮಗತ ದೃಷ್ಟಿನಾಂ
ಅಂದ್ರೆ ಆ ಹಂಗಿರೋ ಅಂತ ಅಂದ್ರೆ ಅದು ಮಾಯೆಯ ಇದ್ದುಕೊಂಡು, ಆದ್ರೆ ಅದೇ ಆತ್ಮಗತ ಅಂದ್ರೆ ನಾವು ಅಂತ ಅದನ್ನೇ ನಾವು ನಿಜ ಅಂತ ತಿಳ್ಕೊಂಡು ದೃಷ್ಟಿ ಉಳ್ಳವರಾಗಿ ಯಾವ ವಿಕಾರವೂ ಇಲ್ಲದ ನಿತ್ಯವೂ ಸಾರವುಳ್ಳದ್ದು ಆಗಿ ತೋರುತ್ತಿರುವುದು. ದೃಷ್ಟಿ ಉಳ್ಳವರಿಗೆ ಅದೇ ತಾವೆಂಬ ದೃಷ್ಟಿ ಉಳ್ಳವರಿಗೆ ಅದು ಯಾವಾಗ್ಲೂ ಇದೆ ಅಂತಾನೆ ಅನ್ಸ್ತಾ ಕಾಣ್ತಾ ಇರತ್ತೆ ಅವ್ರಿಗೆ. ಅದ್ ಕರೆಕ್ಟ್ ಆಗಿದೆ, ಅದ್ ಹಿಂಗೆ ಸರಿ ಇದೆ ಅಂತಾನೆ, ಚೆನ್ನಾಗಿದೆ ಅಂತಾನು ಅನ್ಸ್ತಾ ಇರತ್ತೆ ಅವ್ರಿಗೆ. ಅಲ್ವಾ? ಅದಕ್ಕೆ ತಾನೇ ನಾವು ಸೆಲ್ಫ್ ಕಾನ್ಫಿಡೆನ್ಸ್, ಅವ್ರು ಹೇಳೋ ಸೆಲ್ಫ್ ಕಾನ್ಫಿಡೆನ್ಸ್ ಬೇಡ, ವೆಸ್ಟರ್ನರ್ಸ್ ಹೇಳಂತ ಸೆಲ್ಫ್ ಕಾನ್ಫಿಡೆನ್ಸ್ ಬೇರೆ, ನಾವ್ ಹೇಳಂತ ಸೆಲ್ಫ್ ಕಾನ್ಫಿಡೆನ್ಸ್ ಬೇರೆ. ಅದು ಧೃತಿ ಅಂತ ಹೇಳ್ತೀವಲ್ಲ, ಅವ್ರು ಹೇಳಂತ ಧೃತಿ ಬೇರೆ. ಅವ್ರ ಧೃತಿ ಏನು ಅಂದ್ರೆ ಲೋಕದಲ್ಲಿ ಎಲ್ಲಾನು ಸಿಕ್ಕಿ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡ್ರೆ ಕೊಚ್ಚೆ ಮರಿ ಉಳ್ಳಾಡ್ಬೇಕು ಅನ್ನೋದು ಇದು ಸೆಲ್ಫ್ ಕಾನ್ಫಿಡೆನ್ಸ್. ಆ ತರ ಇರ್ತಾರೆ ಅವರು ಅಂತ ಇಲ್ಲಿ ಇದು ಅಂತ ಹೇಳಿ. ಆದ್ದರಿಂದ ಇದನ್ನು ಧೀಯಿಂದಲೂ ಕರ್ಮಗಳಿಂದಲೂ ಹುಟ್ಟಿಸುತ್ತಾನೆ ಇರ್ತಾನೆ ಅವನು. ಇದನ್ನು ಮಾಡದಿದ್ದರೆ ಕ್ಷಯವಾಗಿ ಬಿಡುತ್ತಿತ್ತು ಎಂದು ವೈರಾಗ್ಯಕ್ಕಾಗಿ ಹೇಳಿರುತ್ತದೆ. ಆದ್ರೆ ಅವನ್ ಮಾಡೇ ಮಾಡ್ತಾನೆ, ಅದಕ್ಕೆ ಅದು ಕ್ಷಯ ಆಗ್ತಾ ಇಲ್ಲ. ಇದರಿಂದ ವಿರಕ್ತರಾದವರಿಗೆ, ಯಾರಿಗ ಇದೆಲ್ಲ ಬೇಡ ಅನ್ಸಿ ಇದರಿಂದ ಈ ತರ ಒಂದು ಅಸಾರವಾದ ಸಂಸಾರದ ದೋಷಗಳನ್ನೆಲ್ಲ ನೋಡ್ಕೊಂಡು ಇದು ಬೇಡ ಅಂತ ಅನ್ಸುತ್ತೋ ಅವ್ರಿಗಾಗಿ 4ನೇ ಅಧ್ಯಾಯದ ಮುಂದಿನ ಗ್ರಂಥದಿಂದ ಬ್ರಹ್ಮವಿದ್ಯೆಯನ್ನು ಆರಂಭಿಸಿದೆ. ಇದೆಲ್ಲ ವೈರಾಗ್ಯ ಬರಲಿ ಅಂತ ಅವ್ರಿಗಾಗಿ ಪ್ರಾರಂಭಿಸಿದೆ ಅಂತ ಇಲ್ಲಿ ಇವತ್ತಿಗೆ ನಿಲ್ಸ್ಕೊಂಡಷ್ಟು ಇನ್ನೂ ಸ್ವಲ್ಪ ಇದ್ರೂ ಕೂಡ ಸದ್ಯಕ್ಕಿಷ್ಟು ಸಾಕು. ಇಷ್ಟು ಇವಾಗ ನಿಮ್ಗೇನು ಅನಿಸ್ತಿದೆ? ಇವಾಗ ಇದು ಹಿಂದೆ ಕೇಳಿಲ್ದೇ ಇರೋವಂಥದ್ದು, ಈಗ ತಿಳ್ಕೊಳ್ತಾ ಇರೋವಂಥದ್ದು, ಈ ಒಂದು ತಿಳುವಳಿಕೆ ಅನ್ನೋಂಥದ್ದು ಹೇಗೆ ಹೋಗ್ತಾ ಇದೆ? ಇದು ಸುಲಭವಾಗಿ ಅರ್ಥ ಮಾಡಿಸ್ಕೊಂಡು ಹೋಗ್ತಾ ಇದೆಯೋ ಅಥವಾ ಕಷ್ಟ ಅಂತ ಅನಿಸ್ತಾ ಇದೋ? ಯಾವ ಥರ ಅನಿಸ್ತಾ ಇದೆ ಹೇಳಿ. ಅರ್ಥ ಆಗ್ತಾ ಇದೆ ರಘು, ಆದ್ರೆ ಫಸ್ಟ್ ಸ್ವಲ್ಪ ಎಫರ್ಟ್ ಹಾಕ್ಬೇಕು, ಆಮೇಲೆ ಅರ್ಥ ಆಗುತ್ತೆ ಚೆನ್ನಾಗಿ. ಅದೇ ಅಂದ್ರೆ ಕೇಳೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಏನಾದರೂ ಹೇಳ್ಬಿಟ್ರೆ, ಸಪ್ತಾನ್ನಗಳು, ಪಾಂಕ್ತ ಕರ್ಮಗಳು, ಅಪದಗಳು ಅಂತ. ಆದರೆ ಆಚಾರ್ಯ ವಿವರಣೆ ನೋಡಿ ಎಷ್ಟೋ ಕೊಟ್ಟಿದ್ದಾರಲ್ಲ. ಇವಾಗ ಕ್ಲಾಸಲ್ಲಿ ಕೇಳಿರ್ಬೋದು, ಸ್ಟಡಿ ಸರ್ಕಲ್ ಆಗಿರ್ಬೋದು, ನೀವು ಸ್ವಂತವಾಗಿ ಓದ್ತೀರ, ಅವಾಗ ಇಲ್ಲಿ ಏನು ಅನ್ನೋದು ಒಂದು ಪ್ರವೇಶ ಆದ ಸಿಗುತ್ತಲ್ವ, ಹಾಗಿದೆ ಅಂತ. ದಿವ್ಯಾ ನೀವು ಹೇಳಿ. ಸರ್, ಅದೇ ಮೊದ್ಲು ತುಂಬಾನೇ ಕಷ್ಟ ಅನ್ನಿಸ್ತಾ ಇತ್ತು. ಇವಾಗ ಆಕ್ಚುಲಿ ಒಂದಕ್ಕೊಂದು ಕನೆಕ್ಷನ್ ಸಿಗ್ತಾ ಇರೋದ್ರಿಂದ ಮುಂದಿಂದು ಅರ್ಥ ಆಗ್ತಾ ಇದೆ. ಏನಕ್ಕೆ ಇದೆಲ್ಲ ಮಾಡ್ತಾ ಇರೋದು ಆ ತರಾನು ತುಂಬಾನೇ ಅರ್ಥ ಆಗ್ತಾ ಇದೆ ಆಕ್ಚುಲಿ. ಅದು ಮುಂದಕ್ಕಂತೂ ಬಹಳ ಮುಖ್ಯವೆಲ್ಲ. ಇವಾಗ ಆಚಾರ್ಯ ಮೊದಲು ಇಷ್ಟೊಂದು ವಿವರಣೆ ಕೊಡ್ತಾ ಇದಾರೆ, ಶ್ರುತಿ ಈ ಶ್ರುತಿ. ಇವಾಗ ಬೃಹದಾರಣ್ಯಕ ಶ್ರುತಿ ಅಂತಂದವಾಗ ಬೃಹದಾರಣ್ಯಕ ತಲೆ ಭಾರ ಆಗುವಂಥದ್ದು ಅನ್ನೋದು ನಮ್ಗೇನು ಅನ್ಸಿರುತ್ತಲ್ಲ, ಅದು ಸುಲಭ ಆಗ್ತಾ ಬರುತ್ತೆ ಈ ರೀತಿಯಾಗಿ ನೋಡ್ಕೊಳ್ತಾ ಬಂದವಾಗ. ಒಂದೇನು ಅಂತಂದ್ರೆ ಅದು ಹೇಳಿದವಾಗ ನೀವು ಯಾವ ರೀತಿ ಓದಿರ್ತೀರ ಅಂತ ನೋಡ್ಕೊಂಡಾಗ, ನೀವೇ ಅದು ನೋಡ್ಕೊಂಡಾಗ ಇದು ಎಷ್ಟು ಗೊತ್ತಿಲ್ಲದ ವಿಷಯನ ಎಷ್ಟು ಸುಲಭವಾಗಿ ಆಚಾರ್ಯ ತಿಳಿಸ್ತಾ ಇದಾರಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತ. ನೀವ್ ಹೇಳಿ ಇವರ ಪ್ರತಿಭಾ ಆಂಟಿ, ನೀವ್ ಹೇಳಿ. ಅದೇ ಈಗ ಪಾಂಕ್ತ ಕರ್ಮ ಅಂತ ಇದೆಯಲ್ಲ, ಅದು ಮದ್ವೆ ಆಗದೆ ಇರೋರ್ಗುನು ಮದ್ವೆ ಆದಂಗೆ ಆಗ್ಬಿಡ್ತು ಅದು. ಅಂದ್ರೆ ಆ ರೀತಿಯಾಗಿ ಎಲ್ಲ ಮಾಡ್ಕೊಳ್ತಾನೆ ಅಂತ ಆಯ್ತು. ಅಂದ್ರೆ ಅದು ಮತ್ತೆ ಸಪ್ತಾನ್ನಗಳು ಅಂತ ಅದೆಲ್ಲ ನಾನು ಜಾಸ್ತಿ ಮದ್ವೆ ಇದ್ದಿದ್ದಕ್ಕೆ 15-20 ದಿನ ನಾನು ಈ ಕಡೆನೆ ಬರ್ಲಿಲ್ಲ. ಇವಾಗ ಹಾಲು ಅಂತೆಲ್ಲ ಹೇಳಿದ್ರಲ್ಲ, ದೇವ್ರಿಗೆ ಅಭಿಷೇಕ ಹಾಲುನು ಲೆಕ್ಕನೇನಾ? ಎಲ್ಲವೂ ಅಷ್ಟೇನೆ, ಎಲ್ಲವೂ ಅದರಲ್ಲೇ ಪ್ರತಿಷ್ಠಿತವಾಗಿದೆ ಅಂತ. ಇವಾಗ ಅಲ್ಲೇನು ಅಂತಂದ್ರೆ ಹೋಮದಲ್ಲಿ ಆಹುತಿ ಕೊಡ್ತಾರೆ, ಆ ತುಪ್ಪವನ್ನ ಆಹುತಿಯಾಗಿ ಕೊಡ್ತಾರೆ. ಇಲ್ಲೇನು ಅಂತಾರೆ ದೇವರಿಗೆ ಅಭಿಷೇಕ ಮಾಡ್ಬೇಕಾದ್ರೆ ಆ ಭಾವದಿಂದಲೇ ಅಭಿಷೇಕ ಮಾಡುವಂಥದ್ದು ಅಂತ, ಅದೆಲ್ಲರಿಗೂ ಕೂಡ ಒಳಿತಾಗುವಂಥದ್ದು ಅಂತ. ಆ ರೀತಿ ಮಾಡೋದ್ರಿಂದ ಅದಕ್ಕಾಗಿ ಅದೆಲ್ಲ ಬಂದಿರುವಂಥದ್ದು. ಅದೇ ಎಲ್ಲ ಇವಾಗ ಕಣ್ಣಲ್ಲಿ ನಾವು ನೋಡ್ತಾ ಇದ್ರಿ, ಇದೆಲ್ಲ ಅರ್ಥಗಳು ತುಂಬಾ ಜಾಸ್ತಿ ಇದೆ. ಅದೇ ಇದೆ. ಅಂದ್ರೆ ನಾನು ಹೇಳ್ತಾ ಇರೋದು, ಈ ಭಾಷ್ಯಾಧ್ಯಯನ ಅನ್ನೋದೇನಿದೆಯಲ್ಲ, ತಿಳ್ಕೊಳ್ಳೋಂಥ ವಿಷಯಗಳು ಇವಾಗ ಇದೆ ಅಂತಲ್ಲ. ಇವಾಗ ಆಯ್ತು, ನೀವು ಮದುವೆಯಿಂದ ನೋಡ್ಕೊಳಕ್ಕಾಗಲಿಲ್ಲ ಅಂತಂದ್ರೆ
ಈ ಇವಾಗ ನಮ್ಗೆ ಹಿಂದೆ ಗೊತ್ತಿಲ್ದಿರೋ ವಿಷಯಗಳು ಎಷ್ಟೊಂದು ಇಲ್ಲಿ ಬರ್ತಾ ಇದೆ ಇಲ್ಲೆಲ್ಲ. ಇದು ನಮ್ಗೆ ಇದು ಯಾವ ತರ ನಿಮ್ಗೆ ಅನ್ನಿಸ್ತಾ ಇದೆ ಅಂತ ನೀವು ಹೋಗ್ತಾ ಇರ್ಬೇಕಾದ್ರೆ ಅಂತ. ಯಾಕಂದ್ರೆ ಚೆನ್ನಾಗಿ ತಿಳ್ಕೊಂಡ್ರೆ ಇನ್ನ ಸ್ವಲ್ಪ ನಾವು ಮೇಲ್ ನೋಡ್ಕೊಂತ ಇದ್ದಿದ್ದು ಸ್ವಲ್ಪ ಆಳವಾಗಿ ಇಲ್ದಂಗ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಅದಾಗುತ್ತೆ. ಅದು ಎಲ್ಲವೂ ಅಷ್ಟೇನೆ. ಇನ್ನು ಬೃಹದಾರಣ್ಯಕ ಮುಂದುವರೆದ ಎಲ್ಲವೂ ಅಷ್ಟೇ. ಯಾವಾಗ ನೀವು ಬೃಹದಾರಣ್ಯಕ ಪರ್ಫೆಕ್ಟ್ ಆಗಿ ನಾವು ತಿಳ್ಕೊಳ್ತೀವೋ ಬೇರೆ ಉಪನಿಷತ್ತುಗಳು ಅಷ್ಟೊಂದು ಕಷ್ಟ ಆಗೋದಿಲ್ಲ ಅಂತ. ಎಲ್ಲಾ ಉಪನಿಷತ್ತುಗಳು ಬೇಕೇ ಬೇಕು ಅಂತ ಇಲ್ಲ, ಆದ್ರೆ ನಮ್ಗೆ ಇವಾಗ ನಮ್ಗೆ ಆ ಮಾರ್ಗದಲ್ಲೇ ಹೋಗ್ತಿರೋದ್ರಿಂದ ನಮ್ಗೆ ಇದ್ದಿದ್ದು ನಮ್ಗೆ ಚೆನ್ನಾಗಿ ಅನುಕೂಲ ಆಗುತ್ತೆ ಅನ್ನೋ ಕಾರಣದಿಂದ ಅಂತ. ಜ್ಞಾಪಕ ಶಕ್ತಿ ಮುಖ್ಯ ಅಲ್ವೇ ಅಲ್ಲ ಇಲ್ಲಿ. ಜ್ಞಾಪಕ ಅನ್ನೋದು ಅಲ್ಲ, ಅಂದ್ರೆ ಏನಂದ್ರೆ ಪದಗಳ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇವಾಗ ಏನಿಗೆ ಯಾವ್ದನ್ನ ಕರೆದಿದ್ದಾರೆ, ಇವಾಗ ಸಪ್ತಾನ್ನಗಳಂತ ಯಾವ್ದನ್ನ ಕರೆದಿದ್ದಾರೆ. ಇವಾಗ ಆ ಕಾರಣಕ್ಕಾಗಿ ಇಷ್ಟೊಂದು ವಿವರಣೆ ಕೊಟ್ಟಿದ್ದು. ಯಾವಾಗ ನಾವು ಇದನ್ನ ತಿಳ್ಕೊಳಕ್ಕೆ ನಾವು ಸ್ವಲ್ಪ ಅದನ್ನ ನಾವು ಗೊತ್ತು ಮಾಡ್ಕೊಳ್ತೀವ, ಅವಾಗ ಏನಕ್ಕೂ ಮರೆಯಲ್ಲ. ಇವಾಗ ಸಾಮಾನ್ಯ ಅನ್ನ ಅಂತ ಮೊದಲು ಹೇಳಿತ್ತು, ಆಮೇಲೆ ಬೇರೆ ಇದು ದೇವತೆಗಳ ಗರ್ಭಸ್ಥ ಅನ್ನ 2 ಅಂತ ಹೇಳಿತ್ತು. ಇವಾಗ 4ನೇ ಅನ್ನ ಪಶುಗಳಿಗೆ ಅಂತ ಬಂತು. ಯಾಕೆ ಪಶುಗಳಿಗೆ ಅಂತ ಬಂತು? ಮುಂದೆ ತನಗಾಗಿ ಮಾಡ್ಕೊಳ್ಳೋಂತ ಅನ್ನ ಅಂತ ಬರುತ್ತೆ. ಅದು ತನಗಾಗಿ ಆ ಅನ್ನ ಮಾಡ್ಕೊಂಡ ಅಂತ ಮುಂದಿನ ಮಂತ್ರದಲ್ಲಿ ಬರುತ್ತೆ ಅಂತ. ಅದು ಬೇರೆಯವ್ರು ಕೊಡಿ, ಇದೆಲ್ಲ ಏನೋ ಎಲ್ಲರಿಗೂ ಹಂಚಿಕೊಡುವಂತ ಅನ್ನಗಳಿದೆಲ್ಲ. ಇಷ್ಟು ಇದುವರೆಗೂ ಹೇಳಿದ್ದ 4 ಅನ್ನಗಳು ಹಂಚಿಕೊಡುವಂಥದ್ದು. ಪ್ರಜಾಪತಿ ಎಲ್ಲರಿಗೂ ಹಂಚಿಕೊಟ್ಟ. ಅದು ಇದನ್ನ ತನಗ್ ಮಾಡ್ಕೊಂಡ ಅಂತಂದ್ರೇನೋ ಬೇರೆಯವ್ರಿಗೆ ಹಂಚ್ಕೊಡಕ್ ಆಗೋದಿಲ್ಲ ಅದು ಅಂತ ಅಂದ್ಬಿಟ್ಟು ಅದನ್ನ ತೋರಿಸ್ಕೊಡ್ತಾರೆ. ಅಂದ್ರೆ ಸ್ವಲ್ಪ ನೀವು ಹೇಳ್ದಂಗೆ ಸ್ವಲ್ಪ ಅದಕ್ಕೊಳಗೆ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಗೊತ್ತಾಗ್ಬಿಡುತ್ತೆ. ಯಾವಾಗ ಸ್ವಲ್ಪ ಎಫರ್ಟೇ ಬೇಡ ಅಂತೀವೋ ಏನು ಗೊತ್ತಾಗೋದಿಲ್ಲ. ಹಾಗಿರುವಂಥದ್ದು. ಹಾಗೆ ಹುಷಾರಾಗಿ ಇದನ್ನ ಸ್ವಲ್ಪ ನೋಡ್ಕೊಂಡ್ರೆ ಸುಲಭ. ಅದು ಅಂತ ಕಷ್ಟ ಆದ್ರೆ ಕಷ್ಟ, ಸುಲಭ ಅನ್ಕೊಂಡ್ರೆ ಸುಲಭ. ನಾವು ತಿನ್ನೋದು ಸಾಧಾರಣ ಅನ್ನ, ಹುತ ಪ್ರವೃತ್ತ 2ನೇ ಅನ್ನ, 3ನೇ ಅನ್ನ ಬಂದು 3ನೇ ಅನ್ನ ಹೇಳಿಲ್ಲ, 4ನೇ ಅನ್ನ ಅಲ್ಲ. ಹುತ ಪ್ರಹೃತಗಳೇ 2 ಅನ್ನ, ದೇವತೆಗಳ 2 ಅನ್ನ, ಸಪ್ತಾನ್ನಗಳಲ್ಲಿ 2 ಅನ್ನ ದೇವತೆಗಳಿಗೆ. ಮತ್ತೆ ಹಾಲು 4ನೇ ಅನ್ನ. ಮುಂದೆ 3 ಪ್ರಾಣ, ಮನಸ್ಸು, ವಾಕು, ಪ್ರಾಣ. ಅದು 3 ಅನ್ನಗಳು. ಅದು ತನಗಾಗಿ ಮಾಡ್ಕೊಳ್ಳೋದು ಅಂತ. ಅದು ಮುಂದೆ ಬರುತ್ತೆ. ಮುಂದಿನ ಮಂತ್ರದ ವಿವರಣೆಯಲ್ಲಿ ಬರುತ್ತೆ. ಆ ಮುಂದಿನ ಮಂತ್ರದ ವಿವರಣೆ ಸ್ಟಡಿ ಸರ್ಕಲ್ ನಾಳೆ ಇರಲ್ಲ. ನಾನು ಮಾಮೂಲಿ ಕ್ಲಾಸ್ ನಾಳೆಯಿಂದ ಮುಂದುವರಿಸ್ತೀನಿ. ಆ ಸ್ಟಡಿ ಸರ್ಕಲ್ ನೀವು ಇದಕ್ಕೆ ಪ್ರಿಪೇರ್ ಆಗಿರ್ಬೇಕು 3ನೇ ಮಂತ್ರಕ್ಕೆ. 210 ಆದ್ಮೇಲೆ 210ರಿಂದ ಇದೆಯಾ ಅದು? 210ರಿಂದ ಅದಿದೆ. ಅಂದ್ರೆ ನಾನು ಸುಮಾರು 115ನೇ ಭಾಷೆ ಭಾಗ ನೋಡ್ಬೇಕು ಅನ್ಸುತ್ತೆ. ಅಲ್ಲಿಂದ ಮುಂದುವರ್ಸ್ಕೊಂಡು ಹೋಗ್ಬೇಕು ನಾನು. ಮತ್ತೆ ನೋಡೋಣ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ಋಷಿಭ್ಯೋ ನಮೋ ಮಹಭ್ಯೋ ನಮೋ ಗುರುಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.